ವಿಚಾರ ಸಾಗರ ವಿಚಾರ ಸಾಗರದಲ್ಲಿ 6ನೇ ತರಂಗ 6ನೇ ತರಂಗದ 327ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರ 6ನೇ ತರಂಗ 327ನೇ ಅಂಕ. ಅಲ್ಲಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಬಹಳ ಯುಕ್ತಿ ಪ್ರಧಾನವಾಗಿ ಈ ಜಗತ್ತಲ್ಲಿ ಈ ಜಗತ್ತೆಲ್ಲವೂ ಸತ್ಯ. ಇಡೀ ಜಗತ್ತಿನ ಹಲೋ 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 ಇಟ್ಟಿರ್ಲಿ. ಈ ಜಗತ್ತಿನ ಜನ ಎಲ್ಲ ಸ್ವಪ್ನಕ್ಕ ಮಿಥ್ಯಾ ಅಂತಾರೆ. ಬಹಳ ಕಡಿಮೆ ಆಯ್ತಾ ನೀವು? ಹಲೋ 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 ಹೇಳಿ. ಈ ಲೋಕದ ಅನುಭವ ಏನು ಅಂತ ಹೇಳಿದ್ರೆ ಸ್ವಪ್ನ ಕನಸಿನಲ್ಲ. ಅದು ಏನೇನೋ ತೋರ್ತು, ಎಲ್ಲ ತೋರ್ತು. ಕನಸಿನಲ್ಲಿ ತೋರಿದ್ದು ಎಲ್ಲ ಸುಳ್ಳದ ಅನ್ನೋದು ಲೋಕ ಅನುಭವ. ಆದ್ರೆ ಜಾಗೃತ ಪ್ರಪಂಚ, ಈ ಎಚ್ಚರಿಕೆಯಲ್ಲಿ ಏನೇನದ ಇದಂತೂ ಸತ್ಯ, ಲೋಕ ಅನುಭವ. ಆದ್ರ ಶಾಸ್ತ್ರ, ಗುರು ಶಾಸ್ತ್ರಗಳು ಏನ್ ಹೇಳ್ತಾವು, ವೇದ ಉಪನಿಷತ್ತು ಶ್ರುತಿಗಳೆಲ್ಲ ಹೇಗೆ ಸ್ವಪ್ನ ಮಿಥ್ಯಾನೋ ಅದೇ ರೀತಿ ಜಗತ್ತನು ಕೂಡ, ಜಾಗೃತ ಜಗತ್ತನು ಮಿಥ್ಯಾ ಐತಿ. ಇರೋದು ಒಂದೇ ಒಂದು ಬ್ರಹ್ಮ. ಒಂದು ಬ್ರಹ್ಮವನ್ನ ಬಿಟ್ಟು ಕಠೋಪನಿಷತ್ ಏನ್ ಹೇಳ್ತದೆ, ನೇಹ ನಾನಾಸ್ತಿ ಕಿಂಚನ. ಈ ಲೋಕದಲ್ಲಿ ನಾನಾ ಅಂದ್ರ ಇನ್ನೊಂದು ಅನೇಕ ಅನ್ನೋದು. ಕಿಂಚಿತ್ ನಾಸ್ತಿ, ಒಂದು ಸ್ವಲ್ಪ ಕೂಡ ಬ್ರಹ್ಮನನ್ನು ಬಿಟ್ಟು ಇನ್ನೊಂದು ಅನ್ನೋದು ಇಲ್ಲವೇ ಇಲ್ಲ. ಇದು ಶ್ರುತಿ ಸಿದ್ಧ. ಆದ್ದರಿಂದ ಇದು ಸ್ವಲ್ಪ ಎಷ್ಟು ಹಗರಾಗಿ ಸ್ವಪ್ನ ಮಿಥ್ಯಾ ಅಂದ ಕೂಡಲೇನ ಒಪ್ಕೊಂಡ್ ಬಿಡ್ತಾನೆ. ಈ ಜಾಗೃತ ಪ್ರಪಂಚ ಏನೈತಲ್ಲ, ಇದನ್ನೇನು ನನ್ನ ಹೊಲ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೆಲ್ಲ ನಂದು ಅಂತ ತಿಳ್ಕೊಂಡು ನಾವು ಕುಂತೇವಿ. ಇದು 100% ಸತ್ಯ ಅಂತ ಜಗತ್ತೆಲ್ಲ ತಿಳಿದಿದೆ. ಶಾಸ್ತ್ರ ಹೇಳ್ತದ, ನೀನ್ ಕನಸು ಸುಳ್ಳ ತಿಳ್ಕೊಂಡಿಯಲ್ಲ, ಅದಕ್ಕೆ ಯಾಕೆ ಕನಸಿಗೆ ಸುಳ್ಳು ಅಂತ ತಿಳ್ಕೊಂಡಿ? ಆ ಕನಸಿಗೆ ಯೋಗ್ಯ ದೇಶ ಕಾಲಗಳು ಇಲ್ಲ ಅಂದ್ರೆ ಅರ್ಥ ಆತ. ಕನಸು ಸ್ವಪ್ನ ಎಲ್ಲಿ ತೊಡ್ತದಂದ್ರ ಇಲ್ಲಿ ಹಿತಾನಾಮಕ ನಾಡಿಯಲ್ಲಿ ಕೂದಲೆಳೆಯಟ್ ಅಷ್ಟು ಸಣ್ಣ ನಾಡಿಯಲ್ಲಿ ಅವ ಕನಸಿನೊಳಗೆ
ನಾ ಸಿದ್ದಾರೂಢ ಜಾತ್ರೆಗೆ ಶಿವರಾತ್ರಿಯಲ್ಲಿ ಸಿದ್ದಾರೂಢ ಜಾತ್ರೆಗೆ ಬಂದಿದ್ದೆ. ತೇರ್ ಎಳಿತಿದ್ರು, ಎಷ್ಟು ಜನ ಕೂಡಿದ್ರು ಎದಾಗ ಅವನ ಕನಸಿನಾಗ. ಈ ಹುಬ್ಬಳ್ಳಿಯ ಮಠ ತೇರು ಈ ಜನ ಜಾತ್ರೆ ಎಲ್ಲ ಎಲ್ಲಿ, ಕೂದಳಿಯ ನಾಡಿಯಲ್ಲಿ. ದೇಶ ಐತೆ ಅಷ್ಟ ಯೋಗ್ಯ, ಇಷ್ಟೆಲ್ಲ ಇಲ್ಲ. ಮತ್ತೆ ಅದು ತೋರೈತೆ ಎಷ್ಟು, 10 ನಿಮಿಷ ಬೇಡ 15 ನಿಮಿಷ ಅಂದ್ರೆ ಮುಗಿಯ. ಆದ್ರ ಇದು ಒಂದು ನಡೆದ ಇರ್ತೈತಿ. ಆದ್ರಿಂದ ಯೋಗ್ಯ ದೇಶ ಕಾಲಗಳು ಸ್ವಪ್ನಕ್ಕಿಲ್ಲ ಅಂತೇಳಿ ಆ ಸ್ವಪ್ನ ಮಿಥ್ಯಾ, ಸುಳ್ಳ ಅಂತ ಜಗತ್ತೆಲ್ಲ ತಿಳ್ಕೊಂಡಾರ. ಆದ್ರೆ ಶಾಸ್ತ್ರ ಅದಕ್ಕಿಂತ ಈ ಜಾಗೃತ ಪ್ರಪಂಚ ಏನೈತಲ್ಲ, ಯಾವ್ದು ಸತ್ಯ ನೀವು ತಿಳ್ಕೊಂಡ್ ಕೊಡ್ತಿ, ಅದು ತೀರಾ ಸುಳ್ಳಪ್ಪ. ನಿಂತ್ಕೊಂಡ್ರು ಪರಮಾತ್ಮದಲ್ಲಿ ಹೇಳ್ತಾರೆ, ಜಗವಿದು ಖುಷಿಯಾಗಿ. ಈ ಜಗತ್ತು ಹೇಗದ, ಜಗವಿದು ಖುಷಿಯಾಗಿ ಕಾಣಬವ ನೂರೇ ಖುಷಿ. ನೋಡ್, ಇದಕ್ಕಿಂತ ಮುಂದುವರೆದ ನಿಂತ್ಕೊಂಡ್ರು, ಜಗವಿದು ಖುಷಿಯಾಗಿ. ಈ ಜಗತ್ತೆಲ್ಲ ಐತಿಲ್ಲ ಇದು ಸುಳ್ಳದ. ಹಂಗ್ಯಾಂಗ ಸುಡ್ರಿ, ನಾ ಸ್ವತಃ ಕಣ್ಣಿ ಕಾಣ್ತೈತಿ. ಇಲ್ಲಿ ಹೆಣ್ಮಕ್ಳು ಕೊಡ್ತಾರ, ಇಲ್ಲಿ ಗಂಡ್ ಮಕ್ಳು ಕೊಡ್ತಾರ, ಇಲ್ಲಿ ಎಲ್ಲ. ಮತ್ ಇದು ಮಠ, ಅದು ಪಂಖ, ಲೈಟ್ ಎಲ್ಲ ಅದಾವ್. ಇದು ಹೆಂಗ್ ಸುಳ್ಳ ಅಂತ ಕೇಳಿದ್ರೆ, ಜಗವಿದು ಖುಷಿಯಾಗಿ ಕಾಣ್ಬವ. ಕಾಣ್ಬವ ಅಂದ್ರ ಇದು ಜಗತ್ ಐತಲ್ಲ, ನನಗ್ ಕಾಣಿಸ್ತೈತಿ ಸತ್ಯ ಅಂತ ಯಾವ ಈ ಜಗತ್ತನ್ನ ನೋಡ್ತಾನೋ. ಜಗವಿದು ಖುಷಿಯಾಗಿ ಕಾಣ್ಬವನು ಉರೇ ಖುಷಿ. ಅದಕ್ಕಿಂತ ಸುಳ್ಳ ಜಗತ್ತರ ಸುಳ್ಳ. ಆ ಸುಳ್ಳ ಮಿಥ್ಯವಾದ ಜಗತ್ತನ್ನ ನಾ ನೋಡ್ತಿಲ್ಲ, ನನಗ್ ಕಾಣ್ತತಿದು ಅನ್ನೋ ತೀರ ಸುಳ್ಳಪ್ಪ. ನಿಂತ್ಕೊಂಡ್ರೆ ಇದಕ್ಕಿಂತ ಒಂದ್ ಮುಂದ್ ಹೆಚ್ಚಿಗೆ ಹೋಗಿ ಹೇಳ. ಅರ್ಥ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಪ್ತಿ ಕಿಂಚನ ಅಂತೇಳಿ ಶ್ರುತಿಗಳು ಎಲ್ಲ ಬ್ರಹ್ಮ ಸ್ವರೂಪ ಐತಿ, ಇನ್ನೊಂದು ಏನೇನು ಇಲ್ಲ ಅಂತೇಳಿ ಅದನ್ನ ಆ ರೀತಿ ತಿಳ್ಕೊಂಡಾಗ ಅವಾಗ ಪರಿಪೂರ್ಣ ಜ್ಞಾನ ಅವಾಗ ಆಗ್ತದೆ, ಅವಾಗ ಮುಕ್ತಿ ಆಗ್ತದೆ. ಆದ್ದರಿಂದ ಪ್ರಬಲವಾದ ಈ ಜಾಗೃತ ಪ್ರಪಂಚ ಇದು ಪೂರಾ ಜಗತ್ತೆಲ್ಲ ನಂಬಿಕೊಂಡು ಕುಂತಿದ್ದಾರೆ ಸತ್ಯ ಅಂತ ಹೇಳಿ. ಅದಕ್ಕೆ ಬಿಡಿಸೋದು, ಅದಕ್ಕೆ ಇಟ್ಟು ಮೊದಲಿನಿಂದ ದಿನ ಹಾಗೆ ಏನ್ ನಡೆದ ಅದೇ ನಡೆದ. ಜಾಗೃತ ಪ್ರಪಂಚ ಮಿಥ್ಯಾ ಅಂತ ಹೇಳ್ಕೊತ ಬಂದಾರ. ಆದ್ದರಿಂದ ಇನ್ನು ಮೇಲೆ ವಿಚಾರ ಸಾಗರದ 6ನೇ ತರಂಗದ 327ನೇ ಅಂಕದಲ್ಲಿ ಏನ್ ಹೇಳ್ತಾರೆ, ಇವತ್ತು ಅಲ್ಲಿಂದ ಶುರು ಆಗ್ತದೆ. 6ನೇ ತರಂಗ 327ನೇ ಅಂಕ. श्रुति विषय जो क्रमते सृष्टि कही है, सृष्टि प्रतिपादन में श्रुति का अभिप्राय नहीं. ಏನಂತಾರ ಅಲ್ರಿ, ನೀವ್ ಇದಕ್ ಸುಳ್ಳು ಹೆಂಗಂತೀರಿ? ಶ್ರುತಿಗಳು ಹೇಳ್ಯ ಏನ್ ಹೇಳ್ಯ? ಶ್ರುತಿ ಏನ್ ಹೇಳ್ಯಾವ ಅಂತಂದ್ರೆ, ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತ. ಕೃಷ್ಣ ಯಜುರ್ವೇದಿಯ ತೈತ್ತಿರೋಪನಿಷತ್ತಿನ 2ನೇ ಒಂದಿಯ 1ನೇ ಅನುವಾಕದಲ್ಲಿ ಏನ್ ಹೇಳ್ತದೆ, ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತ. ಆಕಾಶ ವಾಯು, ವಾಯುರಗ್ನಿ, ಅಗ್ನಿರಾಪ, ಆಪಾತ್ ಪೃಥ್ವಿ.
ಪಂಚಭೂತಗಳು ಕ್ರಮದಿಂದ ಹುಟ್ಟಿದ್ರು. ಆ ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಆ ಪಂಚಭೂತಗಳ ಪಂಚೀಕರಣವಾಗಿ ಈ ಸಂಪೂರ್ಣ ಜಗತ್ ಹುಟ್ಟಿದೆ ಅಂತ ಈ ರೀತಿ ಕ್ರಮಸೃಷ್ಟಿ ವೇದಗಳ ಹೇಳ್ಯಾವ. ಅದಕ್ಕೆ ಹಂಗ ಸುಡತ್ತೀರಿ. ಈ ಸೃಷ್ಟಿ ಇದ್ದಾಗ ಹೇಳಿರ್ಬೇಕಲ್ಲ ಆ ಶ್ರುತಿ ಅಂತೇಳಿ. ಅಂದ್ರೆ ಶ್ರುತಿ ಕಾ ಅಭಿಪ್ರಾಯ ಏನಯ್ಯೇ? ಆ ಶ್ರುತಿ ಅಯ್ಯೋ ಜಗತ್ತು ಇದು ಸೃಷ್ಟಿ ಪಂಚಭೂತ ಅದು ಇದು ಅದ ದಾದಿ ಕತಿ ಹೇಳ್ದಂಗ ಇದು ಸೋಮನಿನ ಸಮಾಧಾನಕ್ಕೆ ಹೇಳಬೇಕು. ಯಾಕಂದ್ರ ಇವ ಅಲ್ಲ, ಇವ್ರ ಅಪ್ಪ ಅಜ್ಜ ಎಲ್ಲರೂ ಮೊದಲಿನಿಂದ ಇದು ಸತ್ಯ ಅಂತ ಮಾಡ್ಕೊಂಡು ಬಂದಾರ. ಇದು ಒಮ್ಮೆಲೆ ಬಹಳ ದಿನ ಬಡದ ದೇವು. ಇದು ಲಘು ಬಿಡ್ತೈತೆ ಹಂಗಿದ. ಆದ್ದರಿಂದ ಈ ರೀತಿ ಅದನ್ನ ಬಿಡಿಸೋ ಸಲುವಾಗಿ ಅಲ್ರಿ ವೇದ ಹೇಳೈತಲ್ಲ, ಆ ಉಪನಿಷತ್ತು ತೈತ್ರಿಯ ಉಪನಿಷತ್ತು ಹೇಳ್ತೈತಿ. ಅಲ್ಲದೆ ಇನ್ನು ಛಾಂದೋಗ್ಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಏಕಮೇವಾದ್ವಿತೀಯಂ ಬ್ರಹ್ಮ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ತತ್ತೇಜೋ ಅಸೃಜತ್. ಸಾಮವೇದ ಛಾಂದೋಗ್ಯ ಉಪನಿಷತ್ತು ತತ್ ತೇಜೋ ಅಸೃಜತ್. ತೇಜ್ ಅಂದ್ರೆ ನೋಡು. ತೈತ್ರಿಯ ಉಪನಿಷತ್ತು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ 5 ಭೂತಗಳನ್ನು ಹೇಳಿ. ಅದೇ ಸಾಮವೇದ ಛಾಂದೋಗ್ಯ ಉಪನಿಷತ್ತು ತತ್ ತೇಜೋ ಅಸೃಜ. ತೇಜ್ ಅಂದ್ರೆ ಅಗ್ನಿ ಮೊದಲು ಹುಟ್ಟಿತು, ಅಗ್ನಿಯಿಂದ ಜಲ, ಜಲದಿಂದ ಹುಟ್ಟಿತು. 3 ಭೂತಗಳು. ತೈತ್ರಿಯ ಉಪನಿಷತ್ತು ಯಜುರ್ವೇದ ತೈತ್ರಿಯ ಉಪನಿಷತ್ತು ಹೇಳ್ತದ, ಸಾಮವೇದ ಛಾಂದೋಗ್ಯ ಉಪನಿಷತ್ತು ಹೇಳ್ತದ ಜಗತ್ತಿನ ಬಗ್ಗೆ. ಆ ಭೂತಗಳು ಹುಟ್ಟಿದು, ಅವುಗಳಿಂದ ಈ ಜಗತ್ ಹುಟ್ಟ್ಯದ, ಇಟ್ಟೆಲ್ಲ ಹೇಳ್ತದ. ಮತ್ತೆ ಯಾಕೆ ಸುಮ್ಮನೆ ಹೆಂಗ್ ಸುಳ್ಳು ಅಂತ ಕೇಳಿದಾಗ ಇಲ್ಲಿ ಅವ್ರು ಏನಂತಾರ, ಸೃಷ್ಟಿ ಪ್ರತಿಪಾದನೆ ಮೇಲೆ ಶ್ರುತಿ ಕಾ ಅಭಿಪ್ರಾಯ ನೈ. ಈ ಸೃಷ್ಟಿಯನ್ನ ಪ್ರತಿಪಾದನೆ ಮಾಡುವಲ್ಲಿ ಆ ಶ್ರುತಿಯನ್ನು ಹೇಳ್ಯಾವಲ್ಲ, ಅವ್ರ ತಾತ್ಪರ್ಯ ಹೇಳುವಲ್ಲಿಲ್ಲ. ಕಿಂತು ಮತ್ತೆ ಯಾಕೆ ಹೇಳ್ಯಾವು? ಅದ್ವೈತ ಬೋಧ ಮೇ ಅಭಿಪ್ರಾಯ ಹೈ. ಅಂದ್ರ ಒಮ್ಮೆಲೆ ಇವಾಗ ಈಗ ಹುಟ್ಟದಾಗಿನಿಂದ ನೋಡ್ತೀನಿ ಎಲ್ಲ ಇದು ಹಂಗ ಬರೋಬ್ಬರಿ ಸತ್ಯ ಐತೆ ತಿಳ್ಕೊಂಡು ಗಟ್ಟಿ ತಿಳ್ಕೊಂಡಾನ. ಒಮ್ಮೆಲೆ ಈ ಸೃಷ್ಟಿ ಜಗತ್ತು ಇಲ್ಲ ಅಂದ ಕೂಡಲೇನ ನಂಬೋದಿಲ್ಲ. ಅವಾಗ ನಂಬಿಕೆ ಬರೋದಿಲ್ಲ. ಏನೋ ಅಂತಲ್ಲ, ಅದು ಇದು ಮಾಡಿದ್ರು ಏನೋ ಸುಮ್ಮನೆ ಇವ್ರ ಮಾತು ಮೀರ್ಲ ಹ್ಞೂ ಅನ್ಬೇಕಲ್ಲ, ಮನಸ್ಸು ನಂಬಕಲ್ಲ ಸತ್ಯ ಐತಿ ಅನ್ನೋದು. ಅದಕ್ಕ ಸೃಷ್ಟಿಯ ಪ್ರತಿಪಾದನೆ, ಸೃಷ್ಟಿ ಶ್ರುತಿಗಳು ಹೇಳ್ಯಾವಲ್ಲ. ತೈತ್ರಿಯ ಉಪನಿಷತ್ತು ಹೇಳ್ಯದ, ಛಾಂದೋಗ್ಯ ಉಪನಿಷತ್ತು ಹೇಳ್ಯದ, ಐತ್ರೇಯ ಉಪನಿಷತ್ತು ಯುಗಪತ್ ಸೃಷ್ಟಿ ಹೇಳ್ಬಿಟ್ಟಿದೆ. ಈ ರೀತಿ ಉಪನಿಷತ್ತುಗಳು ಈ ಜಗತ್ತಿನ ಬಗ್ಗೆ ಹೇಳ್ಯಾವ ಅಂತ ನೀ ಅಂದರೆ ಅವು ನಿನ್ನ ಸಮಾಧಾನ ಮಾಡುವುದಕ್ಕೆ ಒಮ್ಮೆಲೆ ಇಲ್ಲ ಅಂದ್ರೆ ನೀ ಕೇಳೋದಿಲ್ಲ ಅಂತೇಳಿ ಸ್ವಲ್ಪ ಪ್ರತಿಪಾದನೆ ಮಾಡಿ ಅವ್ರ ಮತ್ತೆ ಅಲ್ಲಗಳಿಲ್ಲ ಮಾಡ್ತಾರೆ. ನಿಮ್ಮನ್ನ ಒಗ್ಗರ ವಿಡಿಯೋ ಬಂದ್ ಮುಮುಕ್ಷೂಣಾಂ ಭೂತ ಸಿದ್ಧೈ ತತ್ವಜ್ಞೈ ಶ್ರುತಿಭಿ ಕಲ್ಪಿತ ಕ್ರಮ. ಏನ್ ಹೇಳ್ತದೆ ಶಾಸ್ತ್ರ? ಅಧ್ಯಾರೋಪ ಅಪವಾದಾಭ್ಯಾಮ್. ಈಗ ಇವ್ ಏನ್ ಹೇಳಿದ್ರೆ ಕೇಳೋದಿಲ್ಲ ಅಂತ ತಿಳ್ಕೊಂಡು ನೀ ಹೆಂಗ ಹೇಳ್ತೀನಿ, ಇದೈತಿ ಅಲ್ಲ ಜಗತ್ ಐತೆ, ಆಯ್ತು ನಿನ್ನಂಗ ಆಯ್ತು. ನಿನ್ನ ಸಮಾಧಾನ ಪಡ್ಕೊಂಡ ನೀ ಹೇಳ್ದಂಗ ಹ್ಞೂ ಹೌದು ನೀ ಹೇಳೋದು ಬರಾಬರಿ ಹಿಂಗ ಅನ್ನೋದು. ಅಂದ್ರ ಅದಕ್ಕಾಗಿ ಏನ್ ಮಾಡ್ತದ ಶ್ರುತಿ?
ಅಧ್ಯಾರೋಪ ಇಲ್ಲ. ಅಧ್ಯಾರೋಪ ಅಂದ್ರೆ ಅಧ್ಯಾರೋಪ ಅಂದ್ರ ಏನು ಅಂತ ಹೇಳಿ, ಅಧ್ಯಾರೋಪದ ಲಕ್ಷಣ ಏನಂದ್ರ ವಸ್ತು ಮೇ ಅವಸ್ತು ಕರಕಥನ ಆರೋಪ. ಆರೋಪ ಅಂದ್ರೇನು? ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನನ್ನ ಐತ್ ಅಂತ ಹೇಳೋದೇ ಆರೋಪ. ಹಿಂಗೆ ಹೇಳಿದ್ರೆ ಇನ್ನ ನಿಮ್ಗೆ ಪಕ್ಕ ಆಗೋದಿಲ್ಲ ಅದು. ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಗೊತ್ತಾಗುತ್ತೆ. ಹೆಂಗ? ಶ್ರಾವಣ ಮುಗಿದ ಮೇಲೆ ಏನ್ ಗೊತ್ತದ? ಭಾದ್ರಪದ ಅಂದ್ರ ಗಣೇಶನ್ ಗಣಪತಿ ಕುಂದಿರ್ತಾನಿಲ್ಲ. ಗಣಪತಿ ಭಾದ್ರಪದ ಚತುರ್ಥಿ ಗಣೇಶ ಕುಂದಿರ್ತಾನ. ಎಲ್ಲ ಜಗತ್ತಿನ ಅಂದ್ರೆ ಸಾಧಾರಣ ಭಾರತ ದೇಶ ಎಲ್ಲ ಗಣಪತಿ ಕುಂದಿರ್ತಾರ. ಆ ಗಣಪತಿ ಅದ್ರದ್ದು ಮಣ್ಣಿನ ಅದೇ ಅದನ್ನ ರೊಕ್ಕ ಕೊಟ್ಟು ತರ್ತಾರ. ಸಣ್ಣ ಕಡಿಮೆ ರೊಕ್ಕ ಕೊಡ್ತಾರ. ಒಂದು ಮನುಷ್ಯನ್ಕಿಂತ ದೊಡ್ಡ ಇರ್ತಾವ. ನೋಡಿರ್ಬೇಕು ನೀವು, ಎಷ್ಟು ದೊಡ್ಡ ಮೂರ್ತಿ. ಅದಕ್ಕೆ ಲಕ್ಷಾನುಗಟ್ಟಲೆ ಕೊಡ್ತಾರ ರೊಕ್ಕ ಕೊಂಡು ತಂದ. ಅದಕ್ಕ ಪೂರಾ 5 ದಿನ ಅದನ್ನೇನು ಪೂಜಾ ಮಾಡಿ ಮೆರವಣಿಗೆ ಎಷ್ಟು ಖರ್ಚೆ, ಕೋಟಿಗಟ್ಟಲೆ ಖರ್ಚೆ ಮಾಡ್ತಾರೆ ಬಾಂಬೆದಾಗ. ಲಾಲ್ ಬಾಗ್ ರಾಜ ಅಂತೇಳಿ. ಅಂದ್ರ ಲೆಕ್ಕ ಹಾಕಿರಿ. ಅದು ಅಧ್ಯಾರೋಪ ಮಾಡಿ ಅಪವಾದ ಮಾಡುತ್ತಾರೆ ಅನ್ನೋದಕ್ಕೊಂದು ದೃಷ್ಟಾಂತ. ಅಂತ ಗಣಪತಿಯನ್ನ ಮಾಡಿ ಲಕ್ಷಗಟ್ಲೆ ರೊಕ್ಕ ಕೊಟ್ಟು ಅದನ್ನ ತಂದು ಇನ್ನ ಪೂಜಾ ಮಾಡಿ ಮಂದಿ ನೋಡೋದೇನೋ, ಅದನ್ನ ಏನು ಕಾರ್ಯಕ್ರಮ ಮೆರೆಸೋದೇನೋ. ಆ ಗಣಪತಿ ಮೂರ್ತಿ ಆಗೋದಕ್ಕಿಂತ ಮೊದಲು ಏನಿತ್ತು? ಮಣ್ಣಿಂದ ಕೆಸರಂದ್ರೆ ಮಣ್ಣ. ಅದ ಮಣ್ಣ ಇತ್ತು. ಆಗ ಪೂಜಾ ಮಾಡಿ ಈಗ ಆರತಿ ನಡೆದೈತಿ ಅದರದು ಗಣಪತಿ. ಅದನ್ನು ಕುಂಡಿ ಸ್ವಾಂಡಿ ಅವನ ಕೈಯ ಎಡಗೈಯಾಗ ಒಂದಿದು, ಅದ್ರಾಗ ಒಂದು ಬುಟ್ಟ್ಯಾಗ ಇಂತಿಂತ ಉಂಡಿ, ಗುಂಡೆದ ಉಂಡಿ, ಅವು ಎಲ್ಲ ಇವು ಎಲ್ಲ ಹಂಗ ಅವನು ಪೂಜಾ ಮಾಡ್ಲಕತ್ಯಾರ. ಏನೈತದು? ಮೊದಲ ಮಣ್ಣ ಐತ. ಅವ ಈಗ ಗಣಪತಿ ಅಂತ ಹೇಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಕ್ರ ಅಂತೇಳಿ ಗಣಪತಿಯ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬು ಫಲಸಾರಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತೇಳಿ ಹಣಿ ಸರಿ ಬರ್ಕೋ ಮಾಡ್ತಾನ. ಏನದು ಅಂದ್ರ ಮಣ್ಣು. ಏನೈತದು? ಮೊದಲು ಮಣ್ಣಿತ್ತ. ಈಗ ಪೂಜಾ ಮಾಡಾಗ ಏನೈತಿ? ಮಣ್ಣೆ ಐತಿ. 5 ದಿನ ಹೋದ ಕೂಡಲೇ ಏನಾಗತ್ತದ? ಹೋದ ನೀರಾಗ ಮುಗಿದ ಬರ್ತಾವ. ನೀರಾಗ ಹಾಕಿದ ಕೂಡಲೇನ ಏನಾಗುತ್ತದೆ? ಮಣ್ಣ ಇತ್ತು. ಮೊದಲು ಮಣ್ಣ ಇತ್ತು. ಗಣಪತಿ ಅಂತ ನಾವು ಹೇಳುವಾಗ ಏನದ? ಮಣ್ಣ ಇತ್ತು. ಅದು ನೀರಾಗ ಹೋಗದ ಮ್ಯಾಲಿನೂ ಮಣ್ಣ ಎಲ್ಲೈತಿ. ಗಣಪತಿ ಐತೆ ಅಂದ್ರ ಅಧ್ಯಾರೋಪ ಮಾಡ್ಯಾರ. ಅದನ್ನ ಓದ್ ಮತ್ತೆ ನೀರಾಗ ಹೋಗೋದು ಇಲ್ಲ. ಮೃತ್ಯುಗತ್ತೇವ ಸತ್ಯಂ. ಇದು ಶ್ರುತಿ. ಸಾಮವೇದ ಛಾಂದೋಪನಿಷತ್ತು ಏನ್ ಹೇಳ್ತದ? ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯುಗತ್ತೇವ ಸತ್ಯಂ. ಬರೇ ಅದನ್ನ ನಿಂತ್ಕೊಂಡು ಹೇಳ್ತಾರೆ. ಘಟವೇ ಖುಷಿ ಘಟವೇ, ನೀನು ದಿಟ್ಟದಂತೆ ತೋರಿ 20 ಏನೆಂಬೆ ಅಂತ ನಿಂತ್ಕೊಂಡ್ರ ಅಂತಾರೆ. ಸುಳ್ಳುಗಳಿಗೆ
ಯಾಕ ಮಣ್ಣ ಐತಿ. ಆದ್ದರಿಂದ ಅಧ್ಯಾರೋಪ ಮಾಡಿ ಅಪವಾದ ಮಾಡುವುದು ಗಣಪತಿ ಅನ್ನೋದು ಇಲ್ಲ ಮೊದಲು ಇಲ್ಲ. ಗಣಪತಿ ಮೂರ್ತಿ ಇದ್ದಾಗೂ ಇಲ್ಲ, ನೀರಾಗ ಹಾಕದ ಮ್ಯಾಲಿನೂ ಮಣ್ಣ ಗಣಪತಿ ಇಲ್ಲ. ಹಂಗ ಈ ಜಗತ್ತು ಶ್ರುತಿಗಳು ಹೇಳ್ಯಾವ ಇದು ಜಗತ್ತು ಅಂತ. ತಸ್ಮಾತ್ ವಾಯೆ ತಸ್ಮಾತ್ ಆತ್ಮನ ಆಕಾಶ ಎಂಬುದು ಅಂತೇಳಿ ಅಂದ್ರ ಮತ್ ತದೈಕ್ಷತ ಬಹುಶ ಪ್ರಜಾಯತಿ ತತ್ತೇಜೋ ಸೃಜತ ಅಂತ ಸಾಮವೇದ ಛಾಂದೋಪನಿಷತ್ತು. ಅಗ್ನಿ ಹುಟ್ಟಿತು, ಅಗ್ನಿ ಜಲ, ಜಲದಿಂದ ಪೃಥ್ವಿ, ಆ 3 ಭೂತಗಳಿಂದ ಈ ಜಗತ್ತಾಗಿದೆ ಅಂತ ಸಾಮವೇದ ಹೇಳ್ತದ. 5 ಭೂತಗಳಿಂದ ಈ ಜಗತ್ತಾಗಿದೆ ಅಂತ ತೈತಿರ ಉಪನಿಷತ್ತು ಹೇಳುತ್ತದೆ. ಶ್ರುತಿಗಳಿಗೆ ಈ ಜಗತ್ತನ್ನು ಹೇಳುವ ಅಭಿಪ್ರಾಯ ಇಲ್ಲ. ನಿನಗೆ ಅಧ್ಯಾರೋಪ ಮಾಡಿ ಅಪವಾದ ಮಾಡಿದಾಗ ಅದು ಇದು ತಿಳಿಲಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಒಂದು ಸ್ಟೀಲ್ ತೆರಿಗೆ ತಂಬಿಗೆ ಗೊತ್ತಿಲ್ಲ, ಸ್ಟೀಲ್ ಆ ಸ್ಟೀಲ್ ತಂಬಿಗೆ ಅವ ಹೊರಗೆ ಹೋಗಿದ್ದ, ಮನ್ಯಾಗ ಬಂದವನ ಆ ನೀರಿನ ತಂಬಿಗೆ ತಗೊಂಡು ಹಿಂಗ್ ಮಾಡಿ ನೀರ್ ಬಾಯಾಗ ಹಾಕೊಂಡ, ಆ ನೀರಾಗ ಬಾಯಾಗ ಹಾಕೊಂಡು ಕುಡ್ದ. ನಿನ್ ಬಾಯಾಗ ಹಾಕೊಳ್ಳುವಾಗ ಅದ್ರಾಗ ಏನ್ ಕಡಿತದ? ಒಂದು ಹಲ್ಲಿ ಕಂಡಿತದ್ರಾಗ, ನೀರಿನ ತಂಬಿಗೆ ಹಲ್ಲು ಕಂಡಿತು. ಆದ್ರೂ ಬಾಯಾಗ ಹಾಕೊಂಡು ಕುಡ್ದ. ಹಿಂದಿಗಡೆ ನೋಡ್ತಾನು ಇಲ್ಲ, ಹೊಟ್ಯಾಗ ಹೋಗ್ತಾರ ಹಲ್ಲಿ ಹೊಟ್ಯಾಗ ಹೋಗ್ಬಿಡ್ತು. ಅಪ್ಪ ಇನ್ನೇನ್ ಮಾಡಿ ಬರೇ ನನ್ನ ಹಲ್ಲಿ ಅಂದ್ರೆ ನಂದದು ವಿಷ, ನಾ ಸಾಯ್ತೀನಿ, ಹೆಂಗ್ ಮಾಡಿ ಸಾಯ್ತೀನಿ, ಹೆಂಗ್ ಮಾಡ್ಲ ಕೇಳ್ಕ ಬರೇ ಹಿಂಗ ಬಡಬಾಡ್ಸಲಾಕ ಹಚ್ಚಿದ. ಅಲ್ಲಿಂದ ಒಬ್ಬ ಕ್ಯಾಣ್ಯ ಮನುಷ್ಯ ನಿಮ್ಮಂತ ಏನಾಗೈತಿ ಮಾರಾಯ, ತಂಬಿಯಾಗ ಹಲ್ಲಿತ್ತು, ಕೂಡಿದ್ರೆ ಹೊಟ್ಯಾಗ ಹೋಗ್ಬಿಟ್ಟದ. ಅವ ಲೆಕ್ಕ ಹಾಕಿದ, ಒಂದು ಕೂದಲೈತಿಲ್ಲ, ಆ ಕೂದಲ್ನು ಒಳಗ್ ಹೋಗ್ಲಕ್ ಬರುದಿಲ್ಲ. ಆಯ್ತಾ? ಒಂದಿಷ್ಟ ಸಣ್ಣ ಕಂಡಿದ್ರು ಗೊತ್ತಾಗತ್ತೆ ಏನೋ ಐತಿ ಅದ್ರಾಗತ್ತೆ, ಹತ್ತೈತಿ. ನಾಲಿಗೆ ಅಷ್ಟು ಚತುರ ಐತಿ. ಇಂಥದಮ್ಮ ಹಲ್ಲಿ ಹೆಂಗ್ ಹೋಯ್ತು ಒಳಗೆ. ಅವ ಅಂದ, ನಾಳೆ ಮುಂಜಾನೆ ಬಾ, ಅದನ್ನ ನಾ ಕೇಳ್ತೇನೆ. ಹಿಂಗ ಅಪ್ಪ ಬೇಕಲ್ಲ, ನಾ ಆಪರೇಷನ್ ಮಾಡಿ ತೆಗಿಬೇಕನ್ನೋ ವಿಚಾರದಾಗಿದ್ದೆ. ಆಯ್ತು ಅಂತ ಹೇಳಿ ಮುಂಜಾನೆ ಹಾಳು ನೀರ ಕುಡಿಬೇಡ ಹಂಗಲ್ಲ ಹ್ಞೂ ಅವ ಹೇಳ್ದ. ಅವ ಮನ್ಯಾಗ ಅಲ್ಲಿ ಇಲ್ಲಿ ಮಳೆ ಅದೊಂದು ಬಾಗಿತ್ ಒಂದು ಬಡ್ದು ಒಂದು ಹಲ್ಲಿ ಅದನ್ನ ಇಟ್ಕೊಂಡ್ ಕೂತ. ತಂಬಾಕ್ ಐತಿ, ಆ ತಂಬಾಕ ನೀರಾಗ ಹಾಕಿ, ಒಂದು ತಂಬಿಗೆ ನೀರಾಗ ತಂಬಾಕ್ ಹಾಕಿ ಅದನ್ನೆಲ್ಲ ಹಿಂಗ್ ಮಾಡಿ ಅರಿಬ್ಯಾಗ ಸೋಸಿ ಆ ತಂಬಿಗೆ ನೀರ ಹಂಗ ಇಟ್ಕೊಂಡ್ ಕೂತ, ಹಲ್ಲಿನೂ ಒಂದ್ ಹಿಂಗ್ ಇಟ್ಕೊಂಡ್ ಕೂತ. ಇವ್ ಬಂದ್ಕೊಳ್ಳ, ನಿನಗ ಔಷಧ ಕೊಡ್ತೇನೆ, ಹಲ್ಲಿ ಬೀಳ್ತದೆ. ವಾಚುವಪ್ಪ, ನಾ ಆಪರೇಷನ್ ಮಾಡ್ಬೇಕಂತ ಜೀವನತ್ತಿದ್ದೀನಿ. ಅದೇ ಅದಕ್ಕೆ ಆಗ್ತದೆ, ನಾ ತೆಗಿತೀನಿ ಹಿಂದಿನ ಆ ತಂಬಿಗೆ ನೀರು, ತಂಬಾಕದ ನೀರು ಅದನ್ನು ಕೊಟ್ಟ, ಪೂರ ಹೊತ್ತು ಕುಡಿದ್ಬಿಡ. ಅವ ಗಟ್ಟಿಗೆ ಮಾಡಿ ಗಟ ಕುಡ್ದ. ತಂಬಾಕದ ನೀರ ಹಿಂದಿಗಡೆ ಒಂದು ಕೆಬ್ಬಣ ಬುಟ್ಟಿ ಗೊತ್ತದ, ಆ ಕೆಬ್ಬಣ ಬುಟ್ಟಿ ಅವನ್ ಮುಂದಿಟ್ಟ. ಅವನ್ ತಂಬಾಕು ನೀರು ಕುಡಿದ್ಬಿಡ ಹಿಂದಕ್ ಹಾಕೊಂಡ. ಒಮ್ಮೆ ಹಿಂದಕ್ ಹಾಕೊಂಡ ನೋಡ್ದ, ಎಲ್ಲ ಎಂತ ಔಷಧ ಐತಿ ಮಾರ್ಯಾವ ಅಂತ
ಮತ್ತೊಮ್ಮೆ ಬಡ ಹಿಂದಕ್ಕೆ ಹಾಕುವ ಕಣ್ಣು ಮುಚ್ತಾನ. ಏನ್ ಮಾಡ್ತಾನೆ? ಅವ ವಾಂತಿ ಮಾಡ್ಕೊಡುವಾಗ ಕಣ್ಣು ಮುಚ್ತಾನೆ. ಆ ಹೇಳದಾಗ ಇವ ಏನೈತೆ ಹಳ್ಳಿ ತಗೊಂಡ್ ಹಿಂಗ್ ಕೈಯಾಗ ಇಟ್ಕೊಂಡ್ ಹಿಂಗ್ ಸುಮ್ಮಿದ. ಆ ಎರಡನೇ ಸಲ ಬಡ ನೀರು ಕುಡಿದ್ ನೀರು ಬೀಳಕ್ ಹತ್ತದ್ರು ಕೂಡ ಹಳ್ಳಿ ಕೈಯಿಂದ ಬಿಟ್ಬಿಟ್ಟಾರ. ಹೇ ಬಿತ್ತು 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 ಅಂತ ಬಿತ್ತು ಬಿತ್ತು ಅಂದ್ಕೊಂಡು ನೋಡ್ತಾನ. ಬಾಳ ಸುಲಭ ಮಾಡಿದ್ವು ಮಾರ. ನಾವು ಹೊಟ್ಟೆ ಹೋಗ್ಬಿಟ್ಟಿತ್ತು ಹಳ್ಳಿ ಇಳ್ದಾಮ್ ಹಳ್ಳಿ ಹೊಟ್ಟೆ ಹೋಗಿ. ಅರ್ಥಾತ್ ಏನಂದ್ರ ಅಧ್ಯಾರೋಪ ಮಾಡಿದ. ಅದ ಅಲ್ಲಿ ನುಂಗ್ಲಕ್ ಸಾಧ್ಯ ಇಲ್ಲ ಅನ್ನೋದು ಇವ್ ಗೊತ್ತು. ಆದ್ರೂ ಅದ್ ಏನಾಗೈತಿ ಗೊತ್ತದ, ಅದು ಹಲ್ಲಿ ಮ್ಯಾಲಿತ್ತು ಮ್ಯಾಲೆ ಸ್ಲ್ಯಾಪಿಗೆ ಹಲ್ಲಿ ಕೂತಾರ. ಇವು ಸ್ಟೀಲ್ ತಂಬಿಗೆ ತಗೊಂಡ್ ಹಿಂಗ್ ಹಿಡ್ದಾಗ ನೀರಾಗ ಅದರ ಪ್ರತಿಬಿಂಬ ಬಿತ್ತ. ಅದರ ಪ್ರತಿಬಿಂಬ ನೀರಾಗ ಬಿದ್ದದ. ಹಿಂಗ್ ಮಾಡಿ ಕುಡಿಯೊಳಗ ಅಬಕ ಕುಡ್ದು ಕೂಡ ಅದು ಸರಿತ. ಅಲ್ಲಿ ಹಿಂದಿಗಡೆ ನೋಡ್ತಾನೆ ಸರಿಯಾಗಿಲ್ಲ. ಅದನ್ನ ಅಲ್ಲಿ ಸ್ಲ್ಯಾಪಿಗೆ ಸರ್ದ ಹೋಗ ಆ ಕಡೆ ಹೋಗೈತಿ. ನೀವು ಅದು ನಾನು ಹೊಟ್ಟೆಯಾಗ ಹೊಟ್ಟೆ ಕೆಟ್ಟಾಗೈತಿ ಆತ್ಲ. ಆ ರೀತಿ ಈ ಜಗತ್ತನ್ನೋದು ಅವನಿಗ್ಯಾನ ಅಲ್ಲಿ ಅಂತ ಅದು ಸತ್ಯ ಅಲ್ಲ. ಅದು ಅದರಂತೆ ಜಗತ್ತು ಇಲ್ಲ, ಸುಳ್ಳದ ಅಂತ ಹೇಳಿ ಈ ರೀತಿ ಅನೇಕ ಉಪಾಯದಿಂದ ಈ ಶ್ರುತಿಗಳು ಹೇಳಿದ್ದು ಕೂಡ ತಾತ್ಪರ್ಯ ಇದೆ. ಅಧ್ಯಾರೋಪ ಮಾಡಿ ಅಪವಾದ ಮಾಡಿ ಇಲ್ಲದನ್ನ ಇಲ್ಲ ಅಂತ ತೆಗೆಯುವುದೇ ಗುರುಶಾಸ್ತ್ರಗಳ ಒಂದು ಇದು ಅದು ಯುಕ್ತಿ. श्रुति का अभिप्राय नहीं किंतु अद्वैत वेदांत के अभिप्राय. ಅದು ಅದ್ವೈತ ಅಂದ್ರೆ ಏನು? ಯತ್ರ ದ್ವೈತಂ ನಾಸ್ತಿ ತದದ್ವೈತಂ. ಎಲ್ಲಿ ಇನ್ನೊಂದನ್ನೋದು ಇಲ್ಲವೇ ಇಲ್ಲವೋ. ನಾವೆಲ್ಲ ಯಾರು? ಅದ್ವೈತವಾದಿಗಳು ಅಂತ ಹೇಳ್ತಾನೆ. ಮಧ್ವಾಚಾರ್ಯರು ಹೆಂಗ್ ಕೊಟ್ಟಾರ ನೋಡ್ರಿ. ದ್ವೈತಿಗಳು ಮಧ್ವಾಚಾರ್ಯರು ಹಿಂಗ್ ಕೊಟ್ಟಾರ. ಇದು ಜೀವ ಬೇರೆ, ಆ ದೇವ್ರ ಪರಮಾತ್ಮ ದೇವನ ಬೇರೆ, ಎರಡೂ ಯಾವಾಗಲೂ ಬೇರೆನ ಒಂದಲ್ಲ. ಹಿಂಗ್ ತೋರಿಸ್ತಾರೆ. ರಾಮಾನುಜಾಚಾರ್ಯ ವಿಶಿಷ್ಟ ಅದ್ವೈತ, ಅವ್ರು ಎರಡು ವಿಶಿಷ್ಟ ಎರಡು ಕೂಡಿದ್ರು. ಶಂಕರಾಚಾರ್ಯ ಈ ಮೂರು ಬೆರಳಿನದಲ್ಲ ಇವು, ಈ ಮೂರು ಬೆರಳುಗಳು ಇದು ಸಣ್ಣದು ಕಿರಿಬೆರಳು ಸತ್ವಗುಣ, ಎರಡನೇದು ರಜೋಗುಣ, ಈ ಮೂರನೇದು ತಮೋಗುಣ. ಈ ಮೂರು ಗುಣಗಳೊಡನೆ ಈ ಜೀವಪ್ಪ ಕೂಡಿದ ಅಂತಂದ್ರೆ ಸಂಸಾರಿ. ನಾ ಹುಟ್ಟಿದ್ದೇನೆ, ಸಾಯ್ತೇನೆ. ಯಾಕೆ ಇದ್ರ ಕೂಡ ಕೂಡಿ ಬಿಡ್ತಿಲ್ಲ ಪ್ರಕೃತಿ ಕೂಡ. ತ್ರಿಗುಣಾತ್ಮಕ ಪ್ರಕೃತಿ ಕೂಡ ಕೂಡಿ ಸಂಸಾರ ಚಾಲು ಆಯ್ತು. ನಾ ಹುಟ್ಟೇನಿ, ಸುಖಿ ಅದೇನಿ, ದುಃಖಿ ಅದೇನಿ. ಹೀಗೆ ನಡೆದು ಬಿಡ್ತಾರ. ಅದಕ್ಕೆ ಶಂಕರಾಚಾರ್ಯ ಏನ್ ಮಾಡ್ಯಾರ? ಮೌನದೋಳಿರು ಎಂದನು ಗುರುದೇವನು ಮೌನದೋಳಿರು. ಮೌನದಿ ಬ್ರಹ್ಮ ತತ್ವವ ಸಾಧಿಸನ್ನುತ್ತ ಜ್ಞಾನ ಮುದ್ರೆಯ ಕರ ಕಂಜರಿ ತೋರಿಸಿ ಮೌನದೋಳಿರು ಅಂತ ಜ್ಞಾನ ಮುದ್ರ ಇದು. ಈ ಜೀವ ಈ ಮೂರು ಗುಣಗಳನ್ನು ಬಿಟ್ಟು ಹೆಬ್ಬಟ್ಟೆಂಬುದು ಬ್ರಹ್ಮ. ಜೀವ ಬಂದು ಬ್ರಹ್ಮದೊಡನೆ ಕೂಡಿದಾಗ ಪರಿಪೂರ್ಣ ವಸ್ತು. ಆ ಪರಿಪೂರ್ಣವಾದ ಪರಬ್ರಹ್ಮನೇ ಈ ಜೀವ ಏನಾಗ್ಬಿಟ್ಟ? ಪರಮಾತ್ಮ ಆಗಿಬಿಟ್ಟ. ಇದು ಅದ್ವೈತ. ಇದು ಇನ್ನೊಂದು ಏನೂ ಇಲ್ಲ. ಆದ್ದರಿಂದ ಈ ರೀತಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರ ಅದ್ವೈತ ಬೋಧಕ್ಕೆ ಅಭಿಪ್ರಾಯ. ಆ ಶ್ರುತಿಗಳಾಗಲಿ ಗುರುಗಳಾಗಲಿ ಅದ್ವೈತ ಬೋಧ ಮಾಡುವೇ ಅದಕ್ಕೆ ಅಭಿಪ್ರಾಯ ಇದೆ.
सारे पदार्थ परमात्ಮ से उठते हैं ಎಲ್ಲ ವಸ್ತುಗಳು ಪರಮಾತ್ಮನಿಂದ ಹುಟ್ಟಿದ್ದಾವೆ ಯಾತೆ ತಾಕೆ ವಿವರ್ತೆ ಆದ್ದರಿಂದ ಎಲ್ಲ ವಸ್ತುಗಳು ಆ ಪರಮಾತ್ಮನಿಂದ ಹುಟ್ಟ್ಯಾವ ಅಂತ ಅಂದ್ಮೇಲೆ ಆ ಪರಮಾತ್ಮನ ಈ ಜಗತ್ತೆಲ್ಲ ಏನು ಪರಮಾತ್ಮನ ಏನೈತೆ ಅಲ್ಲಿ ವಿವರ್ತ ವಿವರ್ತ ಅಂದ್ರೆ ಏನ್ ವಿವರ್ತದ ಲಕ್ಷಣ ಏನು ಅಂತಂದ್ರೆ अधिष्ठान विषम सत्ता वाला अन्यथा रूप को विवर्त है अधिष्ठानक्किंत विषम सत्ता इरಬೇಕು अधिष्ठानಕ್ಕಿಂತ ವಿಷಮ ಸತ್ತಾ ಇರಬೇಕು ಅನ್ಯಥಾ ರೂಪ ಇರಬೇಕಂದ್ರೆ ಬೇರೆ ರೂಪ ಇರಬೇಕು ಅದಕ್ಕೆ ವಿವರ್ತ ಅನ್ಬೇಕು ಆದ್ದರಿಂದ ಈಗ ಈ ಎಲ್ಲ ಈ ವಸ್ತುಗಳೇನದವಲ್ಲ ಇವು ಅಥವಾ ಜಗತ್ತಿನ ಪ್ರತಿಯೊಂದು ವಸ್ತು ಈ ಜಗತ್ತಿಗೆ ಅಧಿಷ್ಠಾನ ಯಾರು ಬ್ರಹ್ಮ ಹೌದಾ ಅಧಿಷ್ಠಾನ ವಿಷಮ ಸತ್ತಾವಾಲ ಅಂದ್ರ ಆ ಬ್ರಹ್ಮ ಪಾರಮಾರ್ಥ ಸತ್ತಾ ಉಳ್ಳದ ಈ ಜಗತ್ತು ವ್ಯಾವಹಾರಿಕ ಸತ್ತಾ ಉಳ್ಳದ ಅಧಿಷ್ಠಾನ ವಿಷಮ ಸತ್ತಾವಾಲ ಆಯ್ತು ಅನ್ಯಥಾ ರೂಪ ಅನ್ಯಥಾ ರೂಪ ಅಂದ್ರೆ ಏನು ಆ ಬ್ರಹ್ಮ ಚೈತನ್ಯಕ್ಕೆ ರೂಪ ಇಲ್ಲ ಈ ಜಗತ್ತಿಗೆ ರೂಪ ಇದೆ ಇದೇ ಬೇರೆ ರೂಪ ಆದ್ದರಿಂದ ಈ ಜಗತ್ತೆಲ್ಲ ಬ್ರಹ್ಮದ ವಿವರ್ತ ನಿಜಗೊಂಡ್ರು ಇದಕ್ಕಿಂತ ಮುಂದೆ ಹೋಗ್ಯಾರ ನಾ ಆರೂಢ ಜ್ಯೋತಿ ಚೊಕ್ಕುಟ ಸ್ವಾಮಿಗಳ ಹತ್ತಾರ ನಿಜಗುಂಡ ಶಾಸ್ತ್ರ ಎಲ್ಲ ಅಭ್ಯಾಸ ಮಾಡಿದೆ ಹಿಂದಿಗೆ ಅಂತ ಇವೆಲ್ಲ ಅಲ್ಲಿ ಸೋಲಾಪುರ ಎರಡು ಅಲ್ಲಿ ಮಾಡಿದ್ವಿ ಕಾಡಿಗೆ ಹೋಗಿ ಕಾಶಿಗೆ ಹೋಗಿ ವೇದ ಉಪನಿಷತ್ತುಗಳೆಲ್ಲ ಅಲ್ಲಿ ಹಿಂದಿಗೆ ಮಾಡಿದ್ವಿ ನಿಂತ್ಕೊಂಡ್ರು ಇಲ್ಲಿ ಇಲ್ಲಿ ಏನ್ ಹೇಳಿದ್ರು ಈ ಜಗತ್ತೆಲ್ಲ ವಿವರ್ತ ಹೇಳಿಲ್ಲ ಸಾರೇ ಪದಾರ್ಥ ತಾಕೆ ಸಾರೇ ಪದಾರ್ಥ ಪರಮಾತ್ಮ ಸೇ ಉಪಜೆ ಎಲ್ಲ ಪದಾರ್ಥಗಳು ಪರಮಾತ್ಮನಿಂದ ಹುಟ್ಟಿವೆ ಆದ್ದರಿಂದ ಆ ಪರಮಾತ್ಮನ ವಿವರ್ತದಾವು ಮತ್ತೆ ವಿವರ್ತ ಇವ್ರು ಹೇಳ್ಯಾರ ನಿಂತ್ಕೊಂಡು ಏನಂತಾರಂದ್ರ ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಬ್ರಹ್ಮ ವಿವರ್ತವೆಂದೆನಿಸದು ಜಗವಿದು ಈ ಜಗತ್ತು ಬ್ರಹ್ಮ ವಿವರ್ತವೆಂದೆನಿಸುವುದು ಜಗವಿದು ಬ್ರಹ್ಮದ ಕಾರ್ಯವೆಂದೆನಲಿಲ್ಲ ಬ್ರಹ್ಮ ವಿಲಕ್ಷಣವೆನಲಿಲ್ಲವುದು ತಾನೇ ಬ್ರಹ್ಮಸ್ಥವೆನಿಸದು ಕುಸಿದೋರ್ಗೆ ಬರೀ ಕುಸಿದೋರ್ಗೆ ಅಂದ್ರೆ ಸುಳ್ಳ ತುಂಬಾ ತೋರೇತೋನೇನ ಇವತ್ತೂ ಅಲ್ಲ ನೋ ಇದಕ್ಕೆ ಮುಂದೆ ನಿಂತ್ಕೊಂಡು ಆದ್ದರಿಂದ ಈ ರೀತಿ ಇವರು ವಿವರ್ತೋಪಾದಾನ ಹೇಳ್ಯಾರ ಜಗತ್ತಿಗೆ ನಿಂತ್ಕೊಂಡ್ರು ಅದು ವಿವರ್ತ ಅಲ್ಲ ಮತ್ ತೋರೆ ಸುಳ್ಳ ಹಾಕದ ನಾವು ತೋರ್ದಂಗ ಸುಮ್ ತೋರ್ಕೆ ಮಾತ್ರ ಐತೋ ನೀನು ಉತ್ಸಾಹ ಅವ್ರು ನಿಂತ್ಕೊಂಡು ಹೇಳ್ತಾರೆ ಆದ್ದರಿಂದ ಜೋ ಜಾಕ ವಿವರ್ತೋ ವೇಸೋ ತಾಕ ಈ ಸ್ವರೂಪ ಯಾವುದು ಯಾವುದರ ಸ್ವರೂಪ ಇರುತ್ತದೆ ಅದ ಜಾಕ ವಿವರ್ತವೆ ಅಂದ್ರೆ ಈ ಜಗತ್ತಲ್ಲಿ ಯಾವ್ದು ವಿವರ್ತ ಆ ಬ್ರಹ್ಮದ ವಿವರ್ತ ಐತಲ್ವ ಮತ್ತ ಆ ಬ್ರಹ್ಮ ಸ್ವರೂಪನ ಐತಲ್ಲ ಈ ರೀತಿ ವಿವರ್ತೋಪಾದಾನದಿಂದ ನಾ ಬ್ರಹ್ಮ ಸ್ವರೂಪ ಅಂದ್ರೂ ಒಂದ ಇನ್ನೊಂದು ಲೆಕ್ಕದಿಂದ ಅಧಿಷ್ಠಾನ ಬ್ರಹ್ಮದ ಜಗತ್ತು ಅಧ್ಯಸ್ಥದ अध्यस्तर अध्यस्त वस्तु अधिष्ठान रूप हो गए हैं अध्यस्त वस्तु अंದ್ರ ಹಗ್ಗ ಎಲ್ಲಿ ತೋರಿದ ಹಗ್ಗದಲ್ಲಿ ತೋರಿ ಹಗ್ಗ ಅಧಿಷ್ಠಾನ ತಿಳ್ಕೊ ಹಿಂದಿಗಡೆ ಸನೇಕ್ ಹೋಗಿ ನೋಡ್ರಿ ಅಂದ್ರ ಹಗ್ಗ ಐತೆ ಅಂದೆ ಅಂದ್ರ ಎಲ್ಲಿ ಹೋಯ್ತದು ಅದು ಎಲ್ಲಿ ಹೋಗಿಲ್ಲ ಹಗ್ಗದ ಸ್ವರೂಪ ಆಯ್ತ ಆಗ ಈ ಜಗತ್ತು ನೀವೆಲ್ಲ ಈ ಉಪದೇಶದ ಅಂತಾರ ಹೌದು ಹೇಳಿದ್ದ ಇದು ಸುಳ್ಳ ಜಗತ್ತು ಇಲ್ಲ ಅಂತ ತಿಳಿದರೆ ಈ ಜಗತ್ತು ಎಲ್ಲ ಅಧ್ಯಸ್ಥ ಸ್ವರೂಪ ಐತಿ ಅಧಿಷ್ಠಾನ ಸ್ವರೂಪ ಆಗಿಬಿಡ್ತದೆ ಕತ್ತಲಿರ್ತದೆ ಬಂದ ಲೈಟ್ ಹಚ್ಚಿದ ಪಕ್ಕತ್ ಬೆಳಕ್ ಬತ್ತು ಕತ್ತಲಿ ಎಲ್ಲಿ ಹೋತ ಕಿಟಕಿಲಿ ಬಾಗಿಲೇ ಎಲ್ಲಿ ಹೋತ ಎಲ್ಲಿ
ಬೆಳಕಿನ ಸ್ವರೂಪ ಆಯ್ತು. ಆ ಹಾಗೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಆ ಶ್ರುತಿ ಅಭಿಪ್ರಾಯ ಅದ್ವೈತ ಮೇಲೆ ಅಭಿಪ್ರಾಯನೇ. ಸಾರೇ ಪದಾರ್ಥ ಪರಮಾತ್ಮ ಸಿ ಉಪದೇಶ, ಎಲ್ಲ ಪದಾರ್ಥಗಳು ಪರಮಾತ್ಮನಿಂದ ಹೋಗ್ಯಾವ. ತಾಕೆ ವಿವರ್ತ ಅವು ಪರಮಾತ್ಮನ ವಿವರ್ತದ ಅವು. ಅದಕ್ಕೆ ಮುಂದೆ ಹೇಳ್ತಾರೆ, ಜೋ ಜಾಕ ವಿವರ್ತ ವೇಸು ತಾಕ ಈ ಸ್ವರೂಪ. ಯಾವ್ದಾರ ವಿರೋಧ ಈ ಜಗತ್ತು ಬ್ರಹ್ಮದ ವಿವರ್ತ ಐತಿ, ಮತ್ತ ಅದ್ರ ಸ್ವರೂಪ ಆಗ್ತದೆ ಅಂದ್ರೆ ಬ್ರಹ್ಮ ಸ್ವರೂಪ ಆಗ್ಬಿಡ್ತದೆ. ಅಂದ್ರೆ ಏನ್ ಅನ್ನಂಗ ಜಗತ್ತಿಲ್ಲ, ಹೌದು ಇಲ್ಲ. ಯಾತಿ ಸಾರಿ ನಾಮ ರೂಪ ಬ್ರಹ್ಮತೆ ಪೃಥಕ್ನೇ. ಈ ನಾಮ ರೂಪಗಳದಾವಲ್ಲ, ಇದಕ್ಕೆ ಕಂಬತ್ ನಾಮ ಐತಿ, ಉದ್ದಕ್ಕಂತ ರೂಪ ಐತಿ, ಇದ್ರ ಮಾಯಿಕ್ ಅಂತೇಳಿ ಇದ್ರ ನಾಮ, ಇದ್ರ ರೂಪ. ಹಿಂಗ್ ಜಗತ್ತಿನ 8 ನಾಮ ರೂಪಗಳು. ನಾಮ ರೂಪಗಳುಂಟೆ ಅರಸಲು ಸೀಮೆ ರಹಿತನು ತಾನೇ ಒಬ್ಬನೇ. ಭೂಮ ರೂಪದ ದಕ್ಷಿಣಾಮೂರ್ತಿ ನೆನಸು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಚುಪ್ಪುತ್ತರ ಸ್ವಾಮಿಗಳ ಅರುಳು ಜ್ಯೋತಿ ಏನ್ ಬರೀತಾರೆ ಅದಕ್ಕೆ, ನಾಮ ರೂಪಗಳು ಉಂಟೆ ಅರಸಲು. ಈ ಜಗತ್ತಿನ ನಾಮ ಮತ್ತು ರೂಪ. ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಅದರ ಆಕಾರ. ಅರಸಲು ಅಂದ್ರೆ ತಗಲುಗೆ, ಹೆಸರು ಅದರ ರೂಪ ತಗಲು ಬಿಡು, ಅಂದಗಳದ ಬಿಡು. ಸೀಮೆ ರಹಿತನು ತಾನೇ ಒಪ್ಪನೆ. ಆ ಪರಬ್ರಹ್ಮ ವಸ್ತುವೇ ಓದ್ಬಿಡ್ತದೆ. ಈ ರೀತಿ ಅದ. ಆದ್ದರಿಂದ ಸಾರಾ ನಾಮರೂಪ ಬ್ರಹ್ಮತೆ ಪೃಥಕ್ನೇ. ಈ ನಾಮರೂಪ ಜಗತ್ತಿನ ನಾಮರೂಪಗಳು ಬ್ರಹ್ಮಕ್ಕಿಂತ ಭಿನ್ನಿಲ್ಲ. ಕಿಂತು ಬ್ರಹ್ಮಯ್ಯೇ, ಬ್ರಹ್ಮನೇ ಅದ. ಉತ್ತಮಾಧಿಕಾರಿಗೆ ಇಟ್ಟು ತಲೆ ಹೊಡ್ಕೋಬೇಕಾಗಿಲ್ಲ. ಹೌದು ಅಂತ ಲಘುನ ತಿಳ್ಕೊಂಡ್ಬಿಡ್ತಾನ. ಹೌದು ಬರಬರಿ. ಅವ್ರಿಬ್ರು ತಿಳ್ಕೊಂಡ್ಬಿಟ್ಟಾರ. ಯಾರು ತತ್ವ ದೃಷ್ಟಿಯ ದೃಷ್ಟಿ ತಿಳ್ಕೊಂಡ್ಬಿಟ್ಟಾರ, ಗಪ್ಪಾಗಿಬಿಟ್ಟಾರ ಅವರು. ಅದು ಈ ವಿಚಾರ ಸಾಗರ 6ನೇ ತರಂಗದ ಆರಂಭದಲ್ಲಿ ಒಂದು ದೋಹಾ ಹೇಳ್ಯಾರಲ್ಲಿ. ಏನ್ ಹೇಳ್ಯಾರ? ಚೇತನ ಭಿನ್ನ ಅನಾತ್ಮ ಸಬ್ ಸ್ವಪ್ನ ಪದಾರ್ಥ ಜೈಸ ಮಿಥ್ಯಾ. ತೆಗೆದು ನೋಡ 6ನೇ ತರಂಗದ ಆರಂಭದಲ್ಲಿ. 6ನೇ ತರಂಗದ ಆರಂಭದಲ್ಲಿ ಒಂದು ದೋಹಾ ಅಂದ್ರೆ ಪದ್ಯ. ಚೇತನ ಭಿನ್ನ ಅನಾತ್ಮ ಸಬ್ ಮಿಥ್ಯಾ. ಚೇತನ ಒಂದೇ ಸತ್ಯದ, ಅದನ್ನು ಬಿಟ್ಟು ಅನಾತ್ಮ ಏನದು? ಜಗತ್ತು ದೇಹಾದಿ ಮಿಥ್ಯ. ಹೇಗೆ ಮಿಥ್ಯ? ಸ್ವಪ್ನ ಸಮಾನ ಮಿಥ್ಯ, ಕನಸಿನಂತೆ ಮಿಥ್ಯ ಅಂತ ಹೇಳ್ಯಾರ. ಅಲ್ಲಿಂದ ಶುರು ಹೋಗಿಲ್ಲ ಇದು ಅಲ್ಲಗಳು. ಆದ್ದರಿಂದ ಅದೇನಕತಿ ಪೃಥಕ್ನೈ ಅಂದ್ರೆ ಇದ್ದದ್ದು ಬ್ರಹ್ಮ ಅಂದ್ರೆ ಅರ್ಥ. ಒಂದು ಹಗ್ಗ ಬಿದ್ದದೆ, 10 ಮಂದಿ ಹೋಗ್ಲಕ್ ಹತ್ಯಾರ. ಒಬ್ಬ ಸಾಕ್ಪೈತೆ ಅಂದ, ಅದಿಲ್ಲಿ ಒಬ್ಬ ಅಂದ. ಮತ್ತೊಬ್ಬ ಇಲ್ಲಪ್ಪ ಅದು ದಂಡ ಅದ, ದಂಡ ಅಂದ್ರೆ ಬಡಿಗೆ ಬಿದ್ದದ ಇನ್ನಪ್ಪ ಅಂದ. ಮತ್ತೊಬ್ಬ ಅದು ಎತ್ತ ಮೂತ್ರ ಮಾಡ್ಕೊಂಡು ಹೋಗಿಲ್ಲ, ನೀರಿನ ಇದು ಅದದು. ಇನ್ನೊಬ್ಬ ಹೇಳ್ದ ಗಿಡದ ಬೇರದಂದ. ಇನ್ನೊಬ್ಬ ಅದು ಮಾಲ, ಹೂವಿನ ಮಾಲೆ ಅದಂದ. ಎದ್ದದ್ದು ಒಂದೇ ಹಾಡು. 8 ಮಂದಿಗೆಲ್ಲ ಅಂದ್ರ ಹೇಳೋ ತಾತ್ಪರ್ಯನು, ಇವೆಲ್ಲ ಎಷ್ಟು ಬೇರೆ ಬೇರೆ ಅವ್ರವ್ರ ಸಂಸ್ಕಾರ ಅನುಸಾರ ಅವ್ರಿಗೆ ಕಂಡೋಲ್ಲ. ಅವು ನಾಮ ರೂಪ ಇವು ಎಲ್ಲ ಏನು ಆ ಹಗ್ಗಕ್ಕಿಂತ ಭಿನ್ನ ಅವು ಇಲ್ಲ. ಇರೋದು ಒಂದ ಹಗ್ಗ, ಹಾಗೆ ಇರೋದು ಒಂದೇ ಬ್ರಹ್ಮ. ಅದನ್ನು ಬಿಟ್ಟು ಇಲ್ಲಿ ಆ ಜಗತ್ ಅನ್ನೋದು ಇಲ್ಲ, ಇದು ಇಲ್ಲ, ಅದು ಇಲ್ಲ, ಏನೂ ಇಲ್ಲ. ಎಲ್ಲ ಬ್ರಹ್ಮ ಸ್ವರೂಪ, ಎಲ್ಲ ರೂಪವು ತಾನಂತೆ, ಎಲ್ಲೆಲ್ಲಿಯ ತುಂಬಿಹನಂತೆ. ಈ ರೀತಿ ब्रह्म भिन्न ब्रह्मवेद ये तार्थ को बोधन करने को
ಇದೇ ಅರ್ಥವನ್ನು ಬೋಧ ಮಾಡುವ ಸಲುವಾಗಿ, ತಿಳಿಸಿ ಹೇಳುವ ಸಲುವಾಗಿ ಸೃಷ್ಟಿ ಕೈಯೇ. ಈ ಜಗತ್ತನ್ನು ಶ್ರುತಿಗಳು ಸೃಷ್ಟಿ ಪ್ರತಿಪಾದನೆ ಯಾಕೆ ಮಾಡ್ಯಾವು ಅಂತ ಕೇಳಿದ್ರೆ, ಇದನ್ನ ಅಲ್ಲಗಳೆಯ ಸಲುವಾಗಿ ಆರೋಪ ಮಾಡಿ ಅಪವಾದ ಮಾಡುವ ಸಲುವಾಗಿ ಹೇಳ್ಯಾವ. ಹೀಗೆ ಸೃಷ್ಟಿಕ ಅವ್ರ ಪ್ರಯೋಜನನೇ. ಈ ಸೃಷ್ಟಿಯನ್ನು ಹೇಳೋದು ತೈತ್ತಿರ ಉಪನಿಷತ್ತಾಗ್ಲಿ, ಚಾಂದೋಗ ಉಪನಿಷತ್ತಾಗ್ಲಿ, ಐತಿರ ಉಪನಿಷತ್ತಾಗ್ಲಿ, ಇವು ಹೇಳಿದ್ದು ಅಧ್ಯಾರೋಪ ಮಾಡಿ ಹೇಳ್ಯಾವು, ಅಪವಾದ ಮಾಡಿ ಎಲ್ಲವನ್ನು ಅಲ್ಲಗಳಿತಾವು. ಇದಕ್ಕೆ ಹೇಳ್ಯಾವ ಕರೆ ಹೊರತು ಇದು ಐತಿ ಅನ್ನೋದು ಶ್ರುತಿಗಳಿಗೆ ಅಭಿಪ್ರಾಯ ಇಲ್ಲ. ಸಹ क्रम का जो कथन है, ಅಲ್ಲಿ ಒಂದು ಕ್ರಮ ಹೇಳಲ್ಲ, ಸೃಷ್ಟಿ ಕ್ರಮ. ಸೊ ಸ್ಥೂಲ ದೃಷ್ಟಿಗೆ ವಿಪರೀತ ಕ್ರಮತೆ ಲಯ ಚಿಂತನಕ್ಕೆ ನಿಮಿತ್ತ. ಇನ್ನೊಂದು ನೋಡ್ಬೇಕಂದ್ರ ಅಲ್ಲಿ ಒಂದು ಕ್ರಮ ಹೇಳೈತೆ. ಅಲ್ಲಿ ಈಗ ನೋಡ ಕ್ರಮ ಹೆಂಗ್ ಹೇಳೈತೆ ಅಂದ್ರೆ, ತೈತ್ತಿರ ಉಪನಿಷತ್ ಏನ್ ಹೇಳ್ತದ, ತಸ್ಮಾದ್ ವಾಯೇ ತಸ್ಮಾದಾತ್ಮ ಆಕಾಶ ಸಂಭೂತ. ಆಕಾಶಾತ್ ವಾಯು, ವಾಯುರ್ ಅಗ್ನಿ, ಅಗ್ನಿರ್ ಆಪ, ಆಪಾತ್ ಪೃಥ್ವಿ, ಪೃಥ್ವಿ ಕಟಾಲ್ ಹೇಳ್ತಾರ. ಹಿಂಗ ಒಂದು ಕ್ರಮ ಯಾಕೆ ಹೇಳ್ತು ಅಂತಂದ್ರ, ಇದನ್ನ ಅಲ್ಲಗಳೇ ಸಲುವಾಗಿ ಕ್ರಮ ಹೇಳೈತಿ. ಅದಕ್ಕೆ ಏನು ಮಾಡಬೇಕು, ಗುರು ಏನ್ ಮಾಡ್ತಾನೆ, ಅಲ್ಲಿಂದ ಇದನ್ನ ಹಿಂಗ ಹೆಂಗ್ ಒಂದರಿಂದ ಒಂದು ಆಕಾಶದಿಂದ ವಾಯು ಹುಟ್ಟು, ವಾಯುವಿಂದ ಅಗ್ನಿ, ಜಲ, ಪೃಥ್ವಿ ಹುಟ್ಟಿ, ಪೃಥ್ವಿಯಿಂದ ಘಟಪಟಾದಿಗಳೆಲ್ಲ ಹುಟ್ಟುದು ಅಪ್ಪ ಅಂತ ಹೇಳ್ತಲ್ಲ. ನೀ ಏನ್ ಮಾಡು, ಹಿಂಗ ಹಾಕೋತ ಬಂದದಲ್ಲ, ನೀ ಹಿಂಗ್ ಹೋಗಿ ಉಪರಾಟಿ. ಈ ಘಟ ಅಂದ್ರೇನು, ಮಣ್ಣ, ಪೃಥ್ವಿ, ಇದೆಲ್ಲ ಏನದು ಪೃಥ್ವಿಯ ಕಾರ್ಯ. ಮಣ್ಣಿಂದ ಕಾಯ, ಮಣ್ಣಿಂದ ಎಲ್ಲ ಮಣ್ಣಿಂದ ಪೃಥ್ವಿ. ಹೌದಾ? ಅಂದ್ರೆ ಪೃಥ್ವಿಯಲ್ಲಿ ಲಯ ಆಯ್ತು. ಇದು ಎಲ್ಲಕ್ಕೂ ಈ ದೇಹ, ಮನಿ, ಮಾರು ಏನಿದ್ದಕ್ಕೆಲ್ಲ ಜಗತ್ತಿಗೆಲ್ಲ ಮಣ್ಣು ಪೃಥ್ವಿ ಕಾಣತಿ. ಎಲ್ಲ ಪೃಥ್ವಿಯಲ್ಲಿ ಲಯ ಮಾಡ. ಆ ಪೃಥ್ವಿಯನ್ನ ಜಲದಲ್ಲಿ ಲಯ ಮಾಡ, ಜಲ ಅಗ್ನಿಯಲ್ಲಿ ಲಯ ಮಾಡ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಆತ್ಮನಲ್ಲಿ. ಉಳಿತಂದ ಒಂದು ಅದ್ವೈತ. ಈ ರೀತಿ ಬೋಧ ಮಾಡುವ ಸಲುವಾಗಿ ಕ್ರಮ ಹೇಳೈತಿ ಶ್ರುತಿ. ತಿಳಿತಾ ಇಲ್ಲ? ಇಲ್ಲ ಜಗತ್ತನ್ನು ಒಂದು ಸತ್ಯ ಐತಿ ಅಂತ ಹೇಳೋ ಸಲುವಾಗಿ ಇದನ್ನ ಹೇಳಿಲ್ಲ ಅದು. ಯಾಕಂದ್ರೆ ಆ ಜಗತ್ತನ್ನ ಬಹಳ ನಂಬಿಕೊಂಡು ಕೊಡ್ತೀನಿ, ಹಂಗ ಸರಳ ಬಿಡೋದಿಲ್ಲ ನೀನು ಅಂತ ಹೇಳಿ ಈ ಕ್ರಮ ಐತೈತೆ ಅಂತ ಹೇಳಿ ಸೃಷ್ಟಿನ ನಿರ್ಮಾಣ ಮಾಡಿ ಅದನ್ನ ಅಪವಾದ ತರ ಆರೋಪ ಮಾಡೋದು, ಹೇಳೋದು ಅಪವಾದ. ಅಂದ್ರೆ ಅಲ್ಲಗಳಿಗೆ ಹೋಗು, ಒಂದು ಹೋಗಿ ಕಡೆಗೆ ಉಳಿಯೋದು ಬ್ರಾಹ್ಮಣ. ಈ ರೀತಿ ಅದ. ಅದಕ್ಕ ಲಯಚಿಂತನ ನಿಮಿತ್ತ, ಲಯಚಿಂತನ ಮಾಡುವ ಸಲುವಾಗಿನ ಈ ಪ್ರಪಂಚವನ್ನು ಸೃಷ್ಟಿ ಹೇಳಿದೆ. ಸಾಕಾಗಿ ಅದ್ವೈತ ಬೋಧನೆ ಈ ಪ್ರಯೋಜನ, ಅದು ಲಯಚಿಂತನ. ಅದಾದ ಕೃತಿ ಈ ಸೃಷ್ಟಿ ಕ್ರಮ ಹೇಳಬೇಕಾದ್ರೆ ಈ ಲಯಚಿಂತನ ಮಾಡುವ ಉದ್ದೇಶ ಇಟ್ಟುಕೊಂಡ ಹೇಳಿದ. ನಿತ್ಯನಿಕೆ ಹೆಂಗ ಏರ್ಕೋತ ಹೋಗಿ ಮೇಲೆ ಮತ್ತೆ ಹೆಂಗ್ ಮಾಡುದು, ಹಂಗ ಇಳ್ಕೋತ ಬಾ ಮತ್ತೆ. ಯಾತೆ ಕ್ರಮ ಕಥನ ಮೇವಿ ಅಭಿಪ್ರಾಯನೇ. ಒಂದು ಕ್ರಮ ಹೇಳುವ ಸಲುವಾಗಿ ಶ್ರುತಿಯ ಅಭಿಪ್ರಾಯ ಇಲ್ಲ. सृष्टि में क्रम नहीं है. सृष्टि ಏನೈತಲ್ಲ ಅಲ್ಲಿ ಕ್ರಮ, ಅದರಲ್ಲಿ ಕ್ರಮ ಇಲ್ಲ. किंतु सारे पदार्थ एक विद्या से उपजे. ಆ ಶ್ರುತಿಗಳು 3 ಶ್ರುತಿಗಳದಾವು ಸೃಷ್ಟಿ ಬಗ್ಗೆ. ತೈತ್ತಿರ ಉಪನಿಷತ್ತು 5 ಭೂತಗಳನ್ನು ಹೇಳಿ
5 ಭೂತಗಳಿಂದ ಈ ಭೌತಿಕ ಜಗತ್ತಾಗಿದೆ ಅಂತ ತೈತ್ರಿಯ ಸಾಮವೇದ ಅದು ಛಾಂದೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಅದು ಏನ್ ಹೇಳ್ತದೆ? 3 ಭೂತಗಳನ್ನು ಹೇಳ್ತದೆ. ತತ್ತೇಜೋ ಅಸೃಜತ. ಅಂದ್ರ ಅಗ್ನಿ ಮೊದಲು ಉತ್ಪತ್ತಿ ಆಯ್ತು. ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಮೂರು ಮಾಡ್ಕೊಂಡ್ರೆ ಹೊಂಟೈತದ. ಅದು 3 ಭೂತದಿಂದ ಹೇಳತ್ತಿದು. ತೈತ್ರಿಯ ಉಪನಿಷತ್ 5 ಭೂತಗಳಿಂದ ಹೇಳದ, ಛಾಂದೋಗ್ಯ 3 ಭೂತಗಳಿಂದ ಹೇಳದ. ಐತರಿಯ ಉಪನಿಷತ್ ಅದು ಅಂತ ಐತರಿಯ ಐತರಿಯ ಉಪನಿಷತ್ ಹೇಳಿದ್ರೆ ಯುಗಪತ್ ಸೃಷ್ಟಿ ಹೇಳಿಬಿಟ್ಟಿದೆ. ಎಲ್ಲಾ ಪರಮಾತ್ಮನಿಂದ ಒಮ್ಮೆಲೆ ಈ ರೀತಿ ಬೇರೆ ಬೇರೆ ಅದು ಖರೇನ ಹುಟ್ಟಿದ್ರೆ ಹಿಂಗ್ ಬೇರೆ ಬೇರೆ ಯಾಕೆ ಹೇಳ್ತಿದ್ವು? ಹೌದಿಲ್ಲ? ಅಲ್ಲಗಳಿವಲ್ಲಿಯೇ ತಾತ್ಪರ್ಯ ಇದೆ. ಅಧ್ಯಾರೋಪ ಮಾಡಿ ಅಪವಾದದಿಂದ ಅಲ್ಲಗಳಿಯುವುದೇ ಅಲ್ಲಿ ತೃತೀಯ ತಾತ್ಪರ್ಯ ಇದೆ. सृष्टि में क्रम नहीं किंतु सारे पदार्थ एक विद्या से उपजे. ಸೃಷ್ಟಿಯಲ್ಲಿ ಕ್ರಮ ಇಲ್ಲ. ಮತ್ತೇನಪ್ಪ? ಈ ಸಾರೇ ಪದಾರ್ಥ ಅಂದ್ರೆ ಎಲ್ಲ ಪದಾರ್ಥಗಳು ಒಂದು ಅವಿದ್ಯೆಯಿಂದಲೇ ಉತ್ಪನ್ನವಾಗಿದೆ. ಒಂದು ಅವಿದ್ಯೆಯಿಂದಲೇ ಉತ್ಪನ್ನ ಆಗಿದ್ದೇವೆ. जिनका परस्पर कार्य कारण भावने जिनका परस्पर कार्य कारण भाव और पूर्व उत्तर भाव अविद्याकृत स्वप्न की न्यायी मिथ्या प्रतीत होवे. ಅವುಗಳಲ್ಲಿನೂ ಪರಸ್ಪರ ಕಾರ್ಯಕಾರಣ ಭಾವ ಕಂಡು ಬರ್ತದೆ. ಅಂದ್ರ ಕಾರ್ಯಕಾರಣ ಭಾವ ಹೆಂಗ್ ಕಂಡು ಬರ್ತದ ಅಂದ್ರ ಒಂದು ಗಡಿಗೆ ಈ ಬಟ್ಟೆ ತಯಾರಾಗ್ಬೇಕಾದ್ರೆ ನೂಲು ಕಾರಣ ಐತಿ. ನೂಲಿನಿಂದ ಬಟ್ಟೆ ಆಯ್ತು, ಹಿಟ್ಟಿನಿಂದ ರೊಟ್ಟೆ ಆಯ್ತು, ಮಣ್ಣಿನಿಂದ ಗಡಿಗೆ ಆಯ್ತು ಅಂತ ಹಿಂಗ ಕಾರ್ಯ ಕಾರಣ ಹಿಂಗ ಜಗತ್ತಿನ ವಸ್ತುವಿಂದ ವಸ್ತು ಇದು ಹೇಳಿದ್ದಾಗಲಿ ಅಥವಾ ಪೂರ್ವ ಉತ್ತರ ಭಾವ ಅಂದ್ರೇನು ಐತೆ ಇಲ್ಲ ನಿಮ್ಮಲ್ಲಿ? ಪೂರ್ವ ಉತ್ತರ ಭಾವ ಅಂದ್ರೆ ಪೂರ್ವ ಅಂದ್ರೆ ಮೊದಲು, ಗಡಿಗಿಕ್ಕಿಂತ ಮೊದಲ ಮಣ್ಣಿತ್ತು. ಉತ್ತರ ಅಂದ್ರೆ ಹಿಂದ್ಗಡೆ ಆ ಮಣ್ಣೇನಾಯ್ತು? ಗಡಿಗೆ ಆಯ್ತು. ಹೌದಿಲ್ಲ? ಈ ರೀತಿ ಪೂರ್ವ ಉತ್ತರ ಭಾವ ಕಂಡು ಬರುವುದು. ಇವೆಲ್ಲ ಅವಿದ್ಯಾಕೃತ ಸ್ವಪ್ನಕಿ ನ್ಯಾಯಿ ಮಿಥ್ಯಾ ಹೇ. ಇವೆಲ್ಲ ಕನಸಿನೊಳಗೆ ಹೆಂಗ ತೋರಿ ಅಡಗಿ ಹೋಗುತ್ತವೆಯೋ ಅದರಂತೆ ಎಲ್ಲ ಮಿಥ್ಯಾ ತಿಳ್ಕೊಂತ. ಇದೆಲ್ಲ ಮಿಥ್ಯಾ ಐತಿ ಅಂದ್ರ ಮಿಥ್ಯಾ ಅಂತ ಹೇಳ್ಕಂತಾರೆ. ಮಿಥ್ಯಾ ಲಕ್ಷಣ ಅದಕ್ಕೆ ಬಹಳ ತಲೆ ತೋರಿಸ್ಕೊಂಡು ಬರ್ತೈತೆ. ಮಿಥ್ಯಾ ಅಂತ ಎದಕ್ಕಂತಾರೆ ಅಂದ್ರ ಸದ್ವ್ಯಕ್ತತ್ವಂ ಮಿಥ್ಯತ್ವಂ. ನಾ ಜಾಸ್ತಿ ಪ್ರಕರಣದಲ್ಲಿ ಹೋಗಿ, ಸಂಸ್ಕೃತದ ಪ್ರಕರಣದಲ್ಲಿ ಹೋಗಿ ಅದನ್ನ ತಿರುಗಿಕೊಂಡು ಬರ್ತಿರ್ತೇನೆ. ಸದ್ವ್ಯಕ್ತತ್ವಂ ಮಿಥ್ಯತ್ವಂ ಅಂದ್ರೆ ಸತ್ಯ ವಸ್ತುವಿಗಿಂತ ಯಾವುದು ಮಿಥ್ಯೆ ಇರುವುದು. ವಿಕ್ತತ್ವಂ ಅಂದ್ರೆ ಸತ್ಯ ವಸ್ತುವಿಗಿಂತ ಯಾವುದು ಭಿನ್ನ ಇದೆಯೋ, ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಸದ್ವಿಕ್ತತ್ವಂ ಮಿಥ್ಯತ್ವಂ. ಸತ್ಯ ವಸ್ತುವಿಗಿಂತ ಭಿನ್ನವಾದದ್ದು ಮಿಥ್ಯ. ಸತ್ಯ ವಸ್ತುವಿಗಿಂತ ಭಿನ್ನವಾದದ್ದು ನಾ ಏನ್ ಹೇಳಕತ್ತೀನಿ? ಮಿಥ್ಯಾ ಅಂದ್ರೆ ಏನು ಅದನ್ನ ನೀನು ಹೇಳಕತ್ತೀನಿ. ಮಿಥ್ಯಾ ಶಬ್ದ ಅನ್ನೋದಿಲ್ಲ ಇಲ್ಲಿ ಬಂದು ಏನು? किंतु सारे पदार्थ एक अविद्या के उपजय तिनका परस्पर कार्य नहीं अविद्याकृत स्वप्न की न्याय ಮಿಥ್ಯಾ ಪ್ರತೀತ ಹೋವೆ. ಎಲ್ಲ ಮಿಥ್ಯವಾಗಿ ಪ್ರತೀತಿ ಆಕತಿ. ಮಿಥ್ಯಾ ಒಂದಲ್ಲ, ಅದ್ರ ಲಕ್ಷಣ ಹೇಳಕತ್ತೇನೆ ಈಗಿನ.
ಮಿಥ್ಯಾ ಅಂತ ಎದಕ್ಕಂತಾರು ಅದರ ಲಕ್ಷಣ ಏನಂದ್ರ ಸದ್ವಸ್ತು ವ್ಯಕ್ತತ್ವ ಮಿಥ್ಯತ್ವ. ಸತ್ಯ ವಸ್ತುವಿಗಿಂತ ಭಿನ್ನವಾದದ್ದು ಮಿಥ್ಯಾ. ಹಂಗಾದ್ರೆ ಸತ್ಯ ತಿಳ್ಕೊಂತಾರೆ. ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯಾ ಬರೋಬ್ಬರಿ ಆತು. ಸತ್ಯ ತಿಳ್ಕೊತಾರೆ ಅದರ ಲಕ್ಷಣ ಏನು? ಸತ್ಯ ಅಂತ ಎದಕ್ಕೆ ಮಿಥ್ಯಾ ಅಂತ ಎದಕ್ಕೆ? ಸದ್ವಸ್ತು ವಿಕ್ತತ್ವ ಮಿಥ್ಯ. ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಹೌದಾ? ಹಂಗಾದ್ರೆ ಸತ್ಯ ಅಂತ ಎದಕ್ಕಂತಾರ? ಸತ್ಯಕ್ಕಿಂತ ಭಿನ್ನ ಇದ್ದದ್ದು ಮಿಥ್ಯ ಆಯ್ತಾ? ಸತ್ಯ ತಿಳ್ಕೊಂತಾರ. ಸತ್ಯ ತಿಳ್ಕೊಂತಾರ ಅಂದ್ರೆ ಸತ್ವಂಚ ಪ್ರಮಾಣ ಸಿದ್ಧತ್ವಂ. ನಿಮ್ಗಿಂತ ಒಂದ್ ಸ್ವಲ್ಪ ಮ್ಯಾಲ ಎತ್ತರ ಮೇಲೆ ಹೌದಾ ಇಲ್ಲ? ಸತ್ವಂಚ ಪ್ರಮಾಣ ಸಿದ್ಧತ್ವಂ. ಸತ್ಯ ಅಂತ ಅದಕ್ಕೆ ಅನ್ನಬೇಕು ಯಾವುದು ಪ್ರಮಾಣದಿಂದ ಸಿದ್ಧವಾಗುತ್ತದೆಯೋ. ತದೇವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಸಾಂದ್ವ ಚಾಂದ್ರೋಪನಿಷತ್ ಹೇಳುತ್ತದೆ. ಪ್ರಮಾಣದಿಂದ ಸಿದ್ಧ ಅದು ಸತ್ಯ. ಹಂಗಾರ ಪ್ರಮಾಣ ತೆರಕಂತಾರೆ ಅದ್ರ ಲಕ್ಷಣ ಪ್ರಕ್ರಿಯೆ ಐತಿದು, ಕಾಯ್ದೆ ಬದ್ಧ ಶಾಸ್ತ್ರ ಐತಿದು ಹೇಳ್ತಾನೆ. ಹಂಗ ಇಲ್ಲ. ಕೋರ್ಟ್ದಾಗ ಮಾತಾಡ್ಬೇಕಾದ್ರೆ ಕಾಯ್ದೆದಿಂದ ಮಾತಾಡ್ಬೇಕು. ಇಲ್ರಿ ಅವಾಗ ನನ್ಗ ಮೊದಲು ಒಂದೆರಡು ಜಗಳ ಆಗಿತ್ತು, ಅದಾಗಿತ್ತು ಇದಾಗಿತ್ತು ಹಿಂಗ್ ನಡೆಯಂಗಿಲ್ಲ. ಕೇಳತ್ತ ಹೇಳ್ತಮ್ಮ. ಹಂಗ ಅದಕ್ಕ ಏನಂದ್ರು ಅಂದ್ರ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯೆ ಇರ್ತದೆ ಅಂತ ಹೇಳಿದ್ವಿ. ಸತ್ಯ ಅದಕ್ಕಂತ ಅಂದ್ರ ಪ್ರಮಾಣ ಸಿದ್ಧತ್ವ. ತತ್ವಂಚ ಪ್ರಮಾಣ ಸಿದ್ಧತ್ವ. ಪ್ರಮಾಣದಿಂದ ಶ್ರುತಿ ಮೊದಲಾದ ಪ್ರಮಾಣಗಳಿಂದ ಯಾವುದು ಸಿದ್ಧ ಇರ್ತದೆ ಅದು ಸತ್ಯ ಇರ್ತದೆ. ಹಂಗಾರ ಪ್ರಮಾಣ ತಿಳ್ಕೊಂತಾರಪ್ಪ. ಹೌದಾ ಇಲ್ಲ? ಪ್ರಮಾಣ ಅಲ್ಲ, ಪ್ರಮಾಣ ಅಂದ್ರೆ ಪ್ರಮಾಣ. ಪ್ರಮಾಣ ಅಂತ ಎದಕ್ಕಂತಾರು? ಪ್ರಮಾಣದ ಲಕ್ಷಣ ಏನು ಅಂತ ಕೇಳಿದ್ರ ಪ್ರಮಾಣತ್ವಂಚ ದೋಷ ಸಹಕೃತ ಜ್ಞಾನಕರಣತ್ವಂ. ಏನಂದ್ರು? ಪ್ರಮಾಣತ್ವಂಚ ಪ್ರಮಾಣ ಅಂತ ಅದಕ್ಕನಬೇಕು. ಎದಕ್ಕನಬೇಕು? ದೋಷ ಸಹಕೃತ, ದೋಷ ಅಸಹಕೃತ. ಹಿಂಗ್ ಪದಚ್ಛೇದ ಮಾಡ್ಬೇಕು. ದೋಷ ಅಸಹಕೃತ ಅಂದ್ರ ಅದು ಯಾವ ದೋಷದಿಂದನೂ ಕೂಡಿರಬಾರದು. ಪ್ರಮಾಣ ತಿಳ್ಕಂತಾರ ಯಾವ ದೋಷದಿಂದನೂ ಕೂಡಿರಬಾರದು. ಮತ್ತೇನಾಗಿರ್ಬೇಕು? ಜ್ಞಾನಕರಣತ್ವಂ. ಜ್ಞಾನಕ್ಕೆ ಸಾಧನ ಆಗಿರ್ಬೇಕು. ಯಾವ ದೋಷದಿಂದ ಕೂಡಿರಬಾರದು ಅದಕ್ಕೆ ಪ್ರಮಾಣ ಬೇಕು. ಅಂತ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಾಪತ್ತಿ ಪ್ರಮಾಣಗಳು ಕೂಡ ಇವೇ. ಅವು ಪ್ರಮಾಣ ಅಂತ ಹೇಳಿಸ್ಕೊಳ್ಳೋದಿಲ್ಲ. ದೋಷದಿಂದ ಕೂಡಿರುವ ಪ್ರಮಾದ ಮೊದಲಾದ ದೋಷಗಳಿಂದ ಕೂಡ್ಯಾವ. ನಿಜಗೊಂಡ್ರೆ ಏನಂದಾರ? ತೃತೀಯ ಪ್ರಮಾಣ ವಕೀಲ. ಇಲ್ಲಿ ಎಲ್ಲಾ ಶಾಸ್ತ್ರ ಕೂಡ ನಡೀತಾ ಇದೆ. ನಿಜಗೊಂಡ್ರೆ ಶಾಸ್ತ್ರ ಎಲ್ಲ ತೃತೀಯ ಪ್ರಮಾಣ ವಕೀಲರಿಗೆ. ಯಾಕಂದ್ರ ನಿರ್ದೋಷ ಪ್ರಮಾಣದು. ಪುರುಷ ನಿವೃತ್ತ ಎಲ್ಲ ಅಪೌರುಷೇಯ. ಆದ್ದರಿಂದ ಶ್ರುತಿ ಸಿದ್ಧ ಮಾಡಿತು. ಆ ಶ್ರುತಿ ಪ್ರಮಾಣದಿಂದ ಯಾವುದು ಸಿದ್ಧ ಮಾಡಿದೆ ಅದು ಸತ್ಯ ಇರ್ತೈತಿ. ಯಾವುದು ಸತ್ಯಕ್ಕಿಂತ ಭಿನ್ನ ಇರ್ತೈತಿ ಅದು ಮಿಥ್ಯಾ ಇರ್ತೈತಿ. ಗೊತ್ತಾತ ಇಲ್ಲ? ಬರೀ ಮಿಥ್ಯಾ ಅಂದ್ರೆ ಏನಾದ್ರು ಕೆಟ್ಟೈತಿ. ಇಲ್ಲಿ ಬಂದದ್ದೇನು? ಮಿಥ್ಯಾ. ಅಂದ್ರ ಪೂರ್ವ ಉತ್ತರ ಭಾವ ಆಗಲಿ ಅವಿದ್ಯಾಕೃತ ಸ್ವಪ್ನದಂತೆ ಮಿಥ್ಯಾ ಪ್ರತೀತಿ ಆಗುತ್ತದೆ ಅಂತೈತಲ್ಲ. ಅಲ್ಲಿ ಮಿಥ್ಯಾ ಅಂದ್ರ ಏನು ಅಂತಂದ್ರ ಅದರ ಬಗ್ಗೆ ನಾವು ಇಲ್ಲಿ ತನಕ ಹೇಳ್ಕೊಂಡು ಬಂದ್ವಿ. ಒಂದು ಸಮಸ್ಯೆ ಏನಂದ್ರ
ನಾ ಅದನ್ನ ಹಿಂದಿ ಹೇಳಲಾಕ್ ಹೋಗ್ತೇನೆ, ಗ್ರಂಥ ಮುಂದುವರಿಯಂಗಿಲ್ಲ. ಸ್ವಲ್ಪದ್ರಲ್ಲೇನ ಟೈಮ್ ಆಗೇತೋ ಮಾರೇ ಅಥವಾ ಅದೊಂದು ಇದು ಮಾಡ್ಬೇಕು. ನೋಡಿ, ಒಂದು ಚೋಟಿನೂ ಹೋಗಿಲ್ಲ. ಒಂದು ತಾಸ ಎಷ್ಟು ಚೋಟಿ ಅಂದ್ರ 6 ಇಂಚನು ಹೋಗಿಲ್ಲ. 6 ಇಂಚ್ ಗ್ರಂಥ. ಅದನ್ನ ಹಿಂದಿ ಪ್ರಕ್ರಿಯೆಗಳನ್ನ ಎಲ್ಲಾ ತಿಳಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಏನು ಬರ್ದಾರ ಬಡ ಹೇಳ್ಕೊತ ಹೋದ್ರೆ 4-5 ಪೇಜ್ ಹೇಳ್ಬೋದು. ಕರೆ ಹಂಗ ಹೋದ್ರ ನಿಮಗೇನು ಇವೆಲ್ಲ ಜ್ಞಾನ ಆಗೋದಿಲ್ಲ. ಮತ್ತೇನು ಇದನ್ನ ಒಟ್ಟು ಬೆಳೆಸ್ಕೊತ ಹೋಗ್ತೀಯ, ಇದು ಗ್ರಂಥ ಮುಗಿಯಂಗಿಲ್ಲ. ಇದೊಂದು ಸಮಸ್ಯೆ ಆಯ್ತು. ಏನ್ ಆಯ್ತು, ಇಲ್ಲಿ ಕೆಳಗೆ ಬಂದ್ಬಿಡೋನು. श्रुति ने किनकी आपस में कार्य कारण भावता और पूर्व उत्तरता कहिए. ಶ್ರುತಿಯಲ್ಲಿ ಅವುಗಳ ಬಗ್ಗೆ ತಮ್ಮಲ್ಲಿ ಕಾರ್ಯಕಾರಣ ಭಾವ ಅದಾವ. ಹುಟ್ಟಿದ್ದಕ್ಕ ಕಾರ್ಯ ಅಂತಾರ, ಎದರಿಂದ ಹುಟ್ಟಿದ ಅದಕ್ಕ ಕಾರಣ ಅಂತಾರ. ಹೌದಿಲ್ಲ? ತಂದೆ ಕಾರಣ, ಮಗ ಕಾರ್ಯ, ಹಿಂಗ ಈ ರೀತಿ ಕಾರ್ಯಕಾರಣ ಭಾವ ಆಗಲಿ. ಪೂರ್ವ ಉತ್ತರ ಭಾವ ಅಂದ್ರ ಮೊದಲು ಮಣ್ಣಿತ್ತು, ಹಿಂದ್ಗಡೆ ಗಡಿಗೆ ಆಯ್ತು, ಹಿಂಗ ಪೂರ್ವ ಉತ್ತರ ಭಾವಗಳು. ಸೊ ಲಯ ಚಿಂತನಕ್ಕೆ ನಿಮಿತ್ತಕ್ಕೆ ಇದನ್ನ ಈ ರೀತಿ ಕಾರ್ಯಕಾರಣ ಭಾವ, ಪೂರ್ವೋತ್ತರ ಭಾವ ಶ್ರುತಿ ಯಾಕೆ ಹೇಳಿದೆ ಅಂತಂದ್ರ ಲಯ ಚಿಂತನ ಮಾಡುವ ಸಲುವಾಗಿ. ಯಾರಿಗೆ ಶಾಸ್ತ್ರ ಹೇಳೋದ್ರಿಂದ, ಈಗ ನೀವು ಶಾಸ್ತ್ರ ಸಂಸ್ಕಾರ ಉಳ್ಳವರದಿರುತ್ತೇಳಿ ನಿಮ್ಗೆ ತಿಳಿತದ, ನಿಮಗ ಆನಂದ ಆಗ್ತದ, ಈ ಕಡೆ ಲಕ್ಷ್ಯ ಕೊಟ್ಟು ಕುಂತೀರಿ. ಯಾರಿಗೆ ತಿಳಿಯಂಗಿಲ್ಲ ಅವರು ಕೆಳಗೆ ನೆಲ ನೋಡ್ತಿರ್ತಾರ. ಅವರು ಯಾಕಂದ್ರೆ ಸಂಸ್ಕಾರ ಇರಂಗಿಲ್ಲ ಪಾಪ. ನೀವು ತಿಳಿದವ್ರಿಗೆ ಜ್ಞಾನ ಆಕತೆ. ಮತ್ ಯಾವಾಗ ಏನೇನ ಹೇಳ್ತಾರು, ಅದೇನ್ ನಮ್ಗೇನ್ ಗೊತ್ತಾಗೋದಿಲ್ಲ ಅಂತ ನೆಲ ನೋಡ್ಲಕ್ ಹಚ್ಚಿದಂದ್ರ ಅವಾಗ ಜ್ಞಾನ ಆಗೋದಿಲ್ಲ. ಅಂತ ಸಲುವಾಗಿ ಏನ್ ಮಾಡ್ಬೇಕು ಅಂದ್ರ ಮುಂದವರು ಶ್ರುತಿನೇ ತಿನ್ಕೆ आपस में कार्यक्रम होता है. पूर्व उत्तरವಾಗಿ ಲಯ ಚಿಂತನಕ್ಕೆ ನಿಮಿತ್ತ ಅವ್ರಿಗೆ ಜ್ಞಾನ ಆಗುತ್ತಲ್ಲ. ನಿಮಗೆ ತಿಳಿತಾ ಜ್ಞಾನ ಆಕತಿ. ಅವ್ನು ಏನೋ ತಿಳಿಯೋದು ಏನೇನೋ ಹೇಳ್ತಾರೆ. ಅದು ಮಿಥ್ಯ ಅಂದ್ರೆ ಏನು, ಅದು ಸತ್ಯ ಅಂದ್ರೆ ಏನು, ಅದು ಏನೇನೋ ಬಹಳ ಹೇಳ್ತಾರೆ. ಅದು ನಮ್ಗೇನು ಬುದ್ಧಿ ಹಿಡಿಯುವಂತೆ ಅಂತ ಹೇಳಿ ನೆಲ ನೋಡ್ತಾನು. ಅಂತವನ ಸಲುವಾಗಿ ಇನ್ನು ಏನ್ ಮಾಡ್ಬೇಕು, ಇದನ್ನ ತಿಳ್ಕೊಂಡವಾಗ ಜ್ಞಾನ ಆಕತಿ. ತಿಳಿಲಾರ್ದಂಗ ಅದಾನ ಇಲ್ಲ ರಗಡ ಬಂದಿರ್ತಾರೆ. ಅವ್ರ ಸಲುವಾಗಿ ಶ್ರುತಿ ಏನ್ ಮಾಡ್ತದ, ಲಯ ಚಿಂತನ ಹೇಳಿ. ಇದು ಹೆಂಗ ಸೃಷ್ಟಿ ಕ್ರಮ ಹೇಳೈತಲ್ಲ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಪೃಥ್ವಿ, ಹೆಂಗ ಹುಡ್ತು ಜಗತ್ ಹುಡ್ತು. ಇದೆಲ್ಲ ಪೃಥ್ವಿಯ ಕಾರ್ಯ. ಈ ಪೃಥ್ವಿ ಜಲದ ಕಾರ್ಯ, ಜಲ ಅಗ್ನಿ ಕಾರ್ಯ, ಅಗ್ನಿ ವಾಯು ಕಾರ್ಯ, ವಾಯು ಆಕಾಶ ಕಾರ್ಯ, ಆಕಾಶ ಆತ್ಮ, ಆತ್ಮನೇ ನೀರಿ. ಹಿಂಗ ಲಯ ಚಿಂತನ ಮಾಡಿ ಅವು ತಿಳಿಸೋ ಸಲುವಾಗಿ ಈ ರೀತಿ ಹೇಳಿದೆ. ಆದ್ದರಿಂದ ಆ ಲಯ ಚಿಂತನ ಮಾಡ್ಬೇಕಾದ್ರ ಧ್ಯಾನಮೇ ನಿಯಮ ನೈ. ಧ್ಯಾನದಲ್ಲಿ ಈ ನಿಯಮ ಇಲ್ಲ. ಜೈಸೆ ಸ್ವರೂಪ ಹೋವೆ ತೈಸಾ ಈ ಧ್ಯಾನ ಹೋವೆ. ಧ್ಯಾನ ಏನೈತಿಲ್ಲ, ಧ್ಯಾನ ಐತಿಲ್ಲ ನಿಮ್ಗೆ ಅಂತ. ಧ್ಯಾನ ಅನ್ನೋದು ಅನೇಕ ಪ್ರಕಾರ ಅದ. ಧ್ಯಾನ ಅನೇಕ ಪ್ರಕಾರ. ಧ್ಯೇಯಾನುಸಾರ ಧ್ಯಾನ, ಪ್ರತೀಕ ಧ್ಯಾನ ಒಂದನೇ. ಪ್ರತೀಕ ಧ್ಯಾನ, ಧ್ಯೇಯಾನುಸಾರ ಧ್ಯಾನ, ಅಹಂಗ್ರಹ ಧ್ಯಾನ ಅಂತ ಧ್ಯಾನ 3 ಪ್ರಕಾರವಾಗಿರುತ್ತದೆ. ಧ್ಯಾನ ಮಾಡುವುದಂತೇಳಿ ಧ್ಯಾನ ಅಟ್ಟ ಗೊತ್ತದ ನಿಮಗೆ. ಆ ಧ್ಯಾನ 3 ಪ್ರಕಾರವಾಗಿ ಹೇಳಲ್ಪಡುತ್ತದೆ. ಪ್ರತೀಕ ಧ್ಯಾನ, ಪ್ರತೀಕ ಧ್ಯಾನ. ಪ್ರತೀಕ ಧ್ಯಾನ ಅಂದ್ರ ವಸ್ತು ಒಂದು ಬ್ಯಾರೆ ಅದ. ಕೈಯಾಗ ಲಿಂಗಪ್ಪನ ಇಟ್ಕೊಂಡಾನ, ಕಲ್ಲಿನ ಲಿಂಗ ಐತಿ.
ಅದನ್ನ ಈಶ್ವರ ಶಿವನ ಪರಮಾತ್ಮನ ಧ್ಯಾನ ಮಾಡ್ತಾನೆ. ಇದು ಕಲ್ಲೆ, ಅವ ಚೈತನ್ಯ ಸ್ವರೂಪ ಪರಮಾತ್ಮ. ಆದರೂ ಇದ್ದದ್ದೊಂದು ಮಾಡೋದೊಂದು ಪ್ರತೀಕ ಧ್ಯಾನ ತರ. ಇದೂ ಧ್ಯಾನವೇ. ಅದನ್ನ ಅಲ್ಲಗಳಲ್ಲಿ ಅಂತೂ ಕನಿಷ್ಠ ಅಧಿಕಾರಿಗಳಿಗೆ ಇದು ಬೇಕು. ಹೆಂಗಾದ್ರೆ ಈ ರೀತಿನೂ ಧ್ಯಾನ ಸಂಭವಿಸುತ್ತದೆ. ಪ್ರತೀಕ ಧ್ಯಾನ. ಧ್ಯೇಯಾನುಸಾರ ಧ್ಯಾನ ಅಂದ್ರ ಹೆಂಗೈತ್ ಹಂಗ ಫೋಟೋದಾಗ ಶಿವ, ಜಡೆ, ಚಂದ್ರ, ವಿಭೂತಿ, ಕುಂಕುಮ, ಕೊಳಲಿ ಸರ್ಪ, ಇವು ಎಲ್ಲ ಹೆಂಗದನ್ ಹಂಗ ಆ ಮನಸ್ಸನ್ನು ಪರಮಾತ್ಮನ ಶಿವನ ರೂಪ ತಾಳ್ಕೊಂಡು ಮನಸ್ಸು ಶಿವನ ಧ್ಯಾನ ಮಾಡು. ಇದಕ್ಕ ಧ್ಯೇಯಾನುಸಾರ ಧ್ಯಾನ ಅನ್ನುತ್ತಾರೆ. ಎರಡು ಪ್ರಕಾರ ಆಯ್ತು. ಇಲ್ಲಿ ಧ್ಯಾನ ಶಬ್ದ ಬಂದದೇ ಇಲ್ಲ. ಅದು ಧ್ಯೇಯಾನುಸಾರ ಧ್ಯಾನ ಆಯ್ತು. ಅಹಂಗ್ರಹ ಧ್ಯಾನ, ಇವು ಎರಡರಿಂದನೂ ಆತ್ಮಜ್ಞಾನ ಆಗುವುದಿಲ್ಲ. ಪ್ರತೀಕ ಧ್ಯಾನದಿಂದನೂ ಆಗೋದಿಲ್ಲ, ದೇಹಾನುಸಾರ ಧ್ಯಾನದಿಂದನೂ ಆಗಂಗಿಲ್ಲ. ಇನ್ನ ಭೇದ ಭಾವ ಹೋಗೋದಿಲ್ಲ. ಆ ದೇವರು ಬೇರೆ ನಾ ಬೇರೆ ಅಂತ ಉಳ್ಕೋತದೆ. ಆದ್ದರಿಂದ ಅಹಂಗ್ರಹ ಧ್ಯಾನ ಮಾಡು ಅಂತ ಹೇಳ್ತದೆ. ಅಹಂಗ್ರಹ ಧ್ಯಾನ ಅಂದರೆ ಆ ಯಾವನ ಧ್ಯಾನ ಮಾಡ್ತಿ, ಆ ಶಿವನ ಧ್ಯಾನ ಮಾಡ್ತೀಯಲ್ಲ, ಶಿವ ಪರಮಾತ್ಮ ಶಂಕರ, ಆ ಶಂಕರನೇ ನಾನು, ಆ ಶಿವನೇ ನಾನು. ಈ ರೀತಿ ಅಹಂಗ್ರಹ ಅಭೇದ ರೂಪದಿಂದ. ಅದಕ್ಕಾಗಿ ಮತ್ತ ಅಂದ್ರ ಇದು ಸೂಲದಿಂದ ಮೊದಲವನ್ನ ಹಚ್ಚಿ ಹಿಂದೆಗಡೆ ಮತ್ತ ಅವನಲ್ಲಿ ತಲೆಭಾಗ ಲಕ್ಷಣ ಭೇದ ಅಪರೋಕ್ಷ ಅಂತ ಜ್ಞಾನ ಪ್ರತಿಪಾದನದಲ್ಲಿ ಹೇಳ್ತಾರೆ. ತಲೆಭಾಗ ಲಕ್ಷಣ ಭೇದ ಅಪರೋಕ್ಷ ಅಂದ್ರೆ ಏನು? ತಲೆಭಾಗ ಲಕ್ಷಣ ಅಂದ್ರೆ ಭಾಗತ್ಯಾಗ ಲಕ್ಷಣ, ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಭಾಗತ್ಯಾಗ ಲಕ್ಷಣ ಹತ್ತದಾವ್. ಆ ಶಿವನೇ ನಾನು ಅಂದ್ರೆ ಶಿವನೇ ಯಾಕೆ? ಅದಕ್ಕೇನ್ ಮಾಡಬೇಕಂದ್ರ ಅದರ ಭಾಗತ್ಯಾಗ ಲಕ್ಷಣ ಹತ್ತಲ್ಲಿ ವಾಚ್ಯಾರ್ಥದಲ್ಲಿ ಶಿವ ನಾನು ಮಾಯಾ ಉಪಾಧಿಯಿಂದ ಕೂಡ್ಕೊಂಡು ಮಹೇಶ್. ಶ್ವೇತಾಸೂತ್ರ ಉಪನಿಷತ್ತಿನಲ್ಲಿ ಮಾಯಾ ಅಂತ ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ಅಂತ ಶ್ವೇತಾಸೂತ್ರ ಉಪನಿಷತ್ತು ಹೇಳ್ತದ. ಆ ಶಿವ ಮಾಯಾ ಉಪಾಧಿಯಿಂದ ಕೂಡಿಕೊಂಡಿದ್ದಾನೆ. ಆದ್ದರಿಂದ ಮಾಯಾ ಸರ್ವಜ್ಞತ್ವಾದಿಗಳು ಇವು ಆ ಶಿವನ ಆಕಾರ ಜಡಿ ಎಲ್ಲ ಇವು ವಾಚ್ಯಾರ್ಥದಲ್ಲಿ ಬೇರೆ ಮಾಡ. ಅವನ ಚೇತನ ಸ್ವರೂಪ ಏನ್ ಲಕ್ಷಾರ್ಥ, ಶಿವನ ಲಕ್ಷಾರ್ಥ ಏನದಲ್ಲ. ಭಾಗತ್ಯಾಗ ಲಕ್ಷಣದಿಂದ ಆ ತತ್ಪದ ಲಕ್ಷ್ಯ ಬ್ಯಾರೆ ಮಾಡ. ತ್ವಂಪದ ಲಕ್ಷ್ಯ ನಾ ಜೀವದೇನಿ ಹುಟ್ಟೇನಿ ಸಾಯ್ತೇನೆ ಅಂತಿಲ್ಲ. ಇದು ವಾಚ್ಯಾರ್ಥದಲ್ಲಿ ತೆಗಿ. ತತ್ಪದ ಲಕ್ಷ್ಯ ತ್ವಂಪದ ಲಕ್ಷ್ಯ ಸಾಕ್ಷಿ ಚೇತನ. ಆ ತತ್ಪದ ಲಕ್ಷ್ಯ ಆ ಶುದ್ಧ ಚೈತನ್ಯ ಬ್ರಹ್ಮ, ತ್ವಂಪದ ಲಕ್ಷ್ಯರಾದ ಸಾಕ್ಷಿ. ಈ ಸಾಕ್ಷಿ ರೂಪಾತ್ಮನೇ ಆ ಬ್ರಹ್ಮನಿದ್ದೇನೆ. ಅವಾಗ ಅಭಯ ಮೋಕ್ಷ ಜ್ಞಾನಾದೇವತೋ ಕೈವಲ್ಯಂ. ಹಿಂಗು ಉಪದೇಶದ ಕ್ರಮ ಇವೆಲ್ಲ. ಆದ್ದರಿಂದ ಎಲ್ಲಿ ಹೋಯ್ತು ನಾ ಹೇಳುವಾಗ ಇದನ್ನು ಬಹಳ ಬಿಟ್ಟು ಬಿಡ್ತೇನೆ. ಇಲ್ಲೇ ಐತಿ. ध्यान आता बतला इसमें ध्यान होवे है. याते जागृत के पदार्थन का आपस में कार्य कारण भाव नहीं. ಆದ್ದರಿಂದ ಜಾಗೃತ ಪದಾರ್ಥಗಳಲ್ಲಿ ತಮ್ಮಲ್ಲಿ ಕಾರ್ಯಕಾರಣ ಭಾವ ಇಲ್ಲ. ಜಾಗೃತದಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಅಂದ್ರೆ ಏನು ಅಂದ್ರ ಇಲ್ಲಿ ಕಾರ್ಯ ಅಂದ್ರ ಮಗ, ಕಾರಣ ಅಂದ್ರ ಅವ್ರ ತಂದೆ. ಆ ತಂದೆಯಿಂದ ಮಗ ಹುಟ್ಟಿದ. ಮಣ್ಣೆ ಕಾರಣ ಐತಿ ಗಡಿ ಹುಟ್ಟಿತು, ಹಿಟ್ಟ ಕಾರಣ ಐತಿ ರೊಟ್ಟಿ ಹುಟ್ಟಿತು. ಏನೂ ಇಲ್ಲ, ಯಾವ್ದು ಆಮೆ
ಉಪದೇಶ ಮುಂದುವರಿತಂದ್ರೆ ಎಲ್ಲ ಹಾಲುಗಳಿತಾ ಹೋಗ್ತದೆ. ಆದ್ದರಿಂದ ಈ ರೀತಿ ಆರಾಗಿ ಹೋಗಿದೆ. 328 ಅಂಕಕ್ಕೆ ಬಿಡ್ರಿ, ಯಾಕಂದ್ರೆ ಅಲ್ಲಿ ಪೂಜಾಕ ಮತ್ತ ತೊಂದರೆ ಆಗ್ಬಾರ್ದು. ಇಲ್ಲಿ ಇನ್ನ ಒಂದು ತಾಸು ಅಂದ್ರೆ ಮೈ ಮತ್ ಕುಂತರತ್ತಿದ್ರು ನೀವು ಹಂಗಾರೆ ಅದನ್ನು ನೋಡ್ಬೇಕಲ್ಲ. ಆದ್ರಿಂದ 328ನೇ ಅಂಕಕ್ಕ ನಾಳೆ ಬೆಳಿಗ್ಗೆ ಮೀಟ್ ಅಗೇನ್, ಮುಂದೆ ಭೇಟಿ ಆಗೋಣ. ಜಯ ಮಂಗಲಂ, ಜಯ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ.